ವ್ಯಾಖ್ಯಾನದ ಪ್ರಥಮೋಧ್ಯಾಯ ಮುಗಿತ. ಶ್ಲೋಕ ಫುಲ್ ಆಯ್ತು ಮಾಮ. ಓಕೆ, ಅದೇ ಅಜಾಮಿಳೋಪಾಖ್ಯಾನದ ದ್ವಿತೀಯೋಧ್ಯಾಯನು ಎಕ್ಸ್ಪ್ಲೇನ್ ಮಾಡಾಗಿದೆ. ನಾನು ಇವತ್ತು ಶ್ಲೋಕಗಳು ಶುರು ಮಾಡ್ಬೇಕು. ಓಕೆ, ಶುರು ಮಾಡ್ಲಾ? ಮಾಮನು ಬಂದ್ರು, ವಿಜಯರಾಘವನ್ ಮಾಮ. ಹಾ, ನಮಸ್ಕಾರ ಮಾಮ, ಬನ್ನಿ. ದ್ವಿತೀಯೋಧ್ಯಾಯ ದ್ವಿತೀಯೋಧ್ಯಾಯ ಇವತ್ತು ಶ್ಲೋಕಗಳನ್ನ ಶುರು ಮಾಡ್ತೀನಿ. ರಂಗನಾಯ್ಕಿ ಮಾಮಿ ಅನ್ಮ್ಯೂಟ್ ಪಡ್ಕೊಂಡ್ರು. ಪೇಜ್ ನಂಬರ್ ಎಷ್ಟು ವಿವೇಕ್ ಪ್ಲೀಸ್? ಪೇಜ್ ನಂಬರ್ 662. ಗೋರಖ್ಪುರ 622. ಇದ್ರಲ್ಲೂ 622 ಇದೆ. ಭಾರತೀಯ ದರ್ಶನ ಪ್ರಕಾಶನ. ಓಂ ನಮೋ ಭಗವತೆ ವಾಸುದೇವಾಯ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ. ಮ್ಯೂಟ್ ಮಾಡ್ಕೊಳ್ಳಿ ಮಾಮ. ಶ್ರೀ ಶುಕ ಉವಾಚ ಏವಂ ತೇ ಭಗವದ್ದೂತ ಯಮದೂತಾದಿ ವಿಭಾಷಿತಂ ಉಪಧಾರ್ಯಾರ್ಥತಾನ್ ರಾಜನ್ ಪ್ರತ್ಯಾಹುರ್ನಯ ಕೋವಿದಾಃ. ವಿಷ್ಣುದೂತ ಊಚುಃ ಅಹೋ ಕಷ್ಟಂ ಧರ್ಮದೃಶಾಂ ಅಧರ್ಮಃ ಸ್ಪೃಶತೆ ಸಭಾಂ ಯತ್ ಪ್ರಾಣಂಧ್ಯೇಷ್ವಪಾಪೇಷು ದಂಡೋ ಯೈರ್ಧೀಯತೆ ವೃಥಾ. ಎಂತಹ ಒಂದು ಕಲಿಕಾಲ ಬಂದಿದೆ. ಸಾರಿ, ಒಂದ್ ನಿಮಿಷ. ಬುಕ್ ನಂಬರ್ 4 3 4 ಅಲ್ಲ, ಬುಕ್ ನಂಬರ್ 4. ಹಾ ಕರೆಕ್ಟ್. ನಾ 3 ಇಟ್ಕೊಂಡು ಹುಡುಕ್ತಾನೆ ಇದ್ದೀನಿ. ಅಷ್ಟಮಸ್ಕಂದೆ ದ್ವಿತೀಯೋಧ್ಯಾಯ. ಇಂತಹ ಕಷ್ಟಕರವಾದಂತಹ ಕಾಲ ಬಂದಿದೆ. ಏನಾಗಿದೆ? ಅಧರ್ಮಿಗಳನ್ನ ಉಳಿಸಿ ಧರ್ಮಿಗಳಿಗೆ ಶಿಕ್ಷೆಯನ್ನ ಉಂಟು ಮಾಡೋದು ಯಾವ ತರದ ನ್ಯಾಯ ಅಂತ ಹೇಳಿ ಇಲ್ಲಿ ಈ ಒಂದು ಶರಣಾಗತಿಯ 6 ಅಂಗಗಳನ್ನ ಇಲ್ಲಿ ನಾವು ಉಲ್ಲೇಖಿಸಲ್ಪಟ್ಟಿದೆ. ಅದಷ್ಟನ್ನು ನಾನಿವತ್ತು ನಿಮಗೆ ನೋಟ್ಸ್ ಕೊಡ್ತೀನಿ. ಫಸ್ಟ್ ಶ್ಲೋಕ ಶುರು ಮಾಡೋಣ. ಶೈಲಾ ಮಾಮಿ ನೀವೇ ಶುರು ಮಾಡಿ. ಲತಾ ಮಾಮಿಗೇನು ನೆಟ್ವರ್ಕ್ ಪ್ರಾಬ್ಲಮ್ ಏನೋ. ಏವಂ ತೇ ಭಗವದ್ದೂತ ಯಮದೂತಾ ವಿಭಾಷಿತಂ ಉಪಧಾಯಾರ್ಥತಾನ್ ರಾಜನ್ ಪ್ರತ್ಯಾಹುರ್ನಯ ಕೋವಿದಾಃ. ಅಹಂ ಕಷ್ಟಂ ಧರ್ಮದೃಶಾಂ ಧರ್ಮಃ ಸ್ಪೃಶತೆ ಸಭಾಂ ಯಾತ್ರಾ ದಂಡೇಶ್ವ ಪಾಪೇಷು ದಂಡೋ ಯೈರ್ದ್ರೀಯತೆ ವೃಥಾ. ಏವಂ ತೇ ಭಗವದ್ದೂತ ಯಮದೂತಾಭಿಭಾಷಿತಂ ಉಪಧಾಯಾರ್ಥತಾನ್ ರಾಜನ್ ಪ್ರತ್ಯಾಹುರ್ನಯ ಕೋವಿದಾಃ. ಅಹಂ ಅಹೋ ಕಷ್ಟಂ ಧರ್ಮದೃಶಾ ಮಧರ್ಮಃ ಸ್ಪೃಶತೆ ಸಭಾಂ ಯಾತ್ರಾ ದಂಡೇಶ್ವ ಪಾಪೇಷು ದಂಡೋ ಯದ್ರೀಯತೆ ವೃಥಾ. ಪ್ರಜಾನಾಂ ಪಿತರೋ ಯೇ ಚ ಶಾಸ್ತಾರಃ ಸಾಧವಃ ಸಮಾಃ
ಯದಿ ಸ್ಯಾತ್ತೇಷು ವೈಷಮ್ಯಂ ಕಂ ಯಾಂತಿ ಶರಣಂ ಪ್ರಜಾಃ ಯದ್ಯದಾಚಾರತೆ ಶ್ರೇಯಾನ್ ಯದ್ಯದಾಚರತೆ ಶ್ರೇಯಾನ್ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯದ್ಯಜಾತರತೆ ಶ್ರೇಯಾನ್ ಇನಿತರಸ್ತದೀಹತೆ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. 4ನೇ ಶ್ಲೋಕದ ಪಕ್ಕದಲ್ಲಿ ಆರೋ ಮಾರ್ಕ್ ಹಾಕೊಂಡು ನಾಮ ಮಹಿಮೆ ಅಂತ ಬರ್ಕೊಳ್ಳಿ. ನಾಮ ಮಹಿಮೆ ನಾಮೋಚ್ಚಾರಣೆಯಿಂದ ಗೊತ್ತಿದೆಯೋ ಗೊತ್ತಿಲ್ಲದೆ ಇದೆಯೋ ಭಗವನ್ ನಾಮೋಚ್ಚಾರಣೆ ತನ್ನ ಫಲವನ್ನ ತಾನು ಕೊಡುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇಳಿ. ಪ್ರಜಾನಾಂ ಪಿತರೋ ಯೇ ಚ ಶಾಸ್ತಾರಃ ಸಾಧವಃ ಸಮಾಃ ಯದಿ ಸ್ಯಾತ್ತೇಷು ವೈಷಮ್ಯಂ ಕಂ ಯಾಂತಿ ಶರಣಂ ಪ್ರಜಾಃ ಯದ್ಯದಾಚರತಿ ಶ್ರೇಯಾನ್ ನಿತರಸ್ತದೀಯತೆ ದೀಹತೆ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಪ್ರಜಾನಾಂ ಪಿತರೋ ಯೇ ಚ ಶಾಸ್ತಾರಃ ಸಾಧವಃ ಸಮಾಃ ಯದಿ ಸ್ಯಾತ್ತೇಷು ವೈಷಮ್ಯಂ ಕಂ ಯಾಂತಿ ಶರಣಂ ಪ್ರಜಾಃ ಯದ್ಯದಾಚರತಿ ಶ್ರೇಯಾನ್ ನಿತರಸ್ತದೀಹತೆ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯಸ್ಯಾಂಗೇ ಶಿರ ಆಧಾಯ ಲೋಕಃ ಸ್ವಪಿತಿ ನಿರ್ವೃತಃ ಸ್ವಯಂ ಧರ್ಮಮಧರ್ಮಂ ವಾ ನಹಿ ವೇದ ಯಥಾ ಪಶುಃ. ಯಾರಿಗೆ ಧರ್ಮಾಧರ್ಮ ಚಕ್ಷುಗಳು ಇರಲ್ವೋ, ಧರ್ಮಕ್ಕೂ ಅಧರ್ಮಕ್ಕೂ ಯಾವ ವ್ಯತ್ಯಾಸವೂ ಗೊತ್ತಾಗಲ್ವೋ, ಅವ್ರು ಯಾವುದಕ್ಕೆ ಸಮವಾಗ್ತಾರೆ? ಪಶುವಿಗೆ ಸಮವಾಗ್ತಾರೆ. ಅಂದ್ರೆ ಧರ್ಮಾಧರ್ಮ ವಿಚಕ್ಷಣೆ ಇಲ್ದೆ ನೀವು ಇವರನ್ನ ಕರ್ಕೊಂಡು ಹೋದ್ರೆ, ಈ ಅಜಾಮಿಳನನ್ನ ಯಮಪಾಶವನ್ನ ಹಾಕಿ ಎಳ್ಕೊಂಡು ಹೋದ್ರೆ ನೀವು ಪಶುವಿಗೆ ಸಮವಾಗ್ತೀರಾ. ಧರ್ಮಾಧರ್ಮಗಳ ಚಿಂತನೆ ಇರಬೇಕು. ಏನಕ್ಕಂದ್ರೆ ಇವನಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ ನಾಮಸ್ಮರಣ ಮಹಿಮೆ ಇವನನ್ನ ಕಾಪಾಡ್ತಾ ಇದೆ. ನಾಮಸ್ಮರಣೆಯನ್ನ ಮಾಡಲ್ಪಟ್ಟಿದ್ದಾನೆ ಇವನು. ಸಕಥಂ ನ್ಯರ್ಪಿತಾತ್ಮಾನಂ ಕೃತಮೈತ್ರ ಮಚೇತನಂ ವಿಶ್ರಂಭಣೀಯೋ ಭೂತಾನಾಂ ಸಗೃಣೋ ದ್ರೋಗ್ಧುಮರ್ಹತಿ. ಯಸ್ಯಾಂಕೆ ಶಿರ ಆಧಾಯ ಲೋಕಃ ಸ್ವಪಿತಿ ನಿವೃತಃ ಸ್ವಯಂ ಧರ್ಮಮಧರ್ಮಂ ವಾ ನಹಿ ವೇದ ಯಥಾ ಪಶುಃ ಸಕಥಂ ನ್ಯರ್ಪಿತಾತ್ಮಾನಂ ಕೃತಮೈತ್ರಮಚೇತನಂ ವಿಶ್ರಂಭಣೀಯೋ ಭೂತಾನಾಂ ಸಗೃಣೋ ದ್ರೋಗ್ಧುಮರ್ಹತಿ. ಯಸ್ಯಾಂಕೆ ಶಿರ ಆಧಾಯ ಲೋಕಃ ಸ್ವಪಿತಿ ನಿವೃತಃ ಸ್ವಯಂ ಧರ್ಮಮಧರ್ಮಂ ವಾ ನಹಿ ವೇದ ಯಥಾ ಪಶುಃ ಸಕಥಂ ನ್ಯರ್ಪಿತಾತ್ಮಾನಂ ಕೃತಮೈತ್ರಮಚೇತನಂ ವಿಶ್ರಂಭಣೀಯೋ ಭೂತಾನಾಂ ಸಗೃಣೋ ದ್ರೋಗ್ಧುಮರ್ಹತಿ. ಅಯಂ ಹಿ ಕೃತ ನಿರ್ವೇಶೋ ಜನ್ಮಕೋಟ್ಯಂ ಹಸಾಮಪಿ ಯದ್ವ್ಯಾಜಹಾರ ವಿವಶೋ ನಾಮ ಸ್ವಸ್ತ್ಯಯನಂ ಹರೇಃ. ಲಾಸ್ಟ್ ಲೈನ್ ಪೂರ್ತಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಯದ್ವ್ಯಜಹಾರ ವಿವಶೋ ನಾಮ ಸ್ವಸ್ತ್ಯಯನಂ ಹರೇಃ. ಸೊ ಒಂದು ವ್ಯಾಜ್ಯದಲ್ಲಿ ಅಥವಾ ಯಾವುದೋ ಒಂದು ರೀತಿಯಾಗಿಯೋ ಹರಿಯ ನಾಮವನ್ನ ಹೇಳಿದರೂ ಅದರ ಫಲ ಅವನನ್ನ ಹಿಂಬಾಲಿಸುತ್ತೆ.
ಆ ಫಲದ ಒಂದು ನೋಟ್ಸ್ ನ ಈಗ ಕೊಡ್ತೀನಿ. ಓಕೆ. ಏತೇನೈವ ಯಘೋನೋಸ್ಯ ಕೃತಂ ಸ್ಯಾದದಿ ನಿಷ್ಕೃತಂ ಯದಾ ನಾರಾಯಣಾಯೇತಿ ಜಗದ ಚತುರಕ್ಷರಂ. ನಾರಾಯಣಾಯೇತಿ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತೆ 8ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಧ್ಯಾನ ಶ್ಲೋಕ ಅಲ್ಲ, ಬಟ್ ಇಂಪಾರ್ಟೆಂಟ್ ಶ್ಲೋಕ. ಆ 4 ಅಕ್ಷರದಲ್ಲಿ ಅಷ್ಟು ಬಲ ಅಡಗಿದೆ ಅಂತ ಹೇಳಿ ಇಲ್ಲಿಂದ ಮುಂದಕ್ಕೆ ಆ 4 ಅಕ್ಷರಗಳ ಮಹಿಮೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ. ನಾರದ ಬಿತ್ತಿದ ಧರೆಯೊಳಗೆ ಅಂತ ಹೇಳ್ತೀವಲ್ವಾ. ಹರಿನಾರಾಯಣ 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 ಏನೋ ಮನವೇ ನಾರಾಯಣನೆಂಬೋ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಆ ನಾರದರು ನಾರಾಯಣ ಅನ್ನೋ ಬೀಜವನ್ನು ಬಿತ್ತಿದಾಗ ಅದನ್ನ ಒಬ್ರೊಬ್ರು ನೀರೆರೆದು ಪೋಷಿಸಿ ಪಾಲಿಸಿ, ಪ್ರಹ್ಲಾದ ನೀರೆರೆದ, ಧ್ರುವ ಪೋಷಿಸಿ ಅದನ್ನ ಚಿಗುರು ಹೊಡೆಯೋ ತರ ಮಾಡ್ದ, ರುಕ್ಮಾಂಗದ ಅದನ್ನ ಗೊಬ್ಬರ ಹಾಕಿ ಬೆಳೆಸ್ದ ಅಲ್ವಾ. ಒಬ್ರೊಬ್ರು ಭಕ್ತಾದಿಗಳು ಬಂದು ಒಂದೊಂದು ಮಾಡಿದ್ರು. ವಿಜಯನ ಸತಿ ಅಲ್ಲಿ ಕಾಯಿ ಬಿಡೋ ತರ ಮಾಡಿದ್ಲು. ಮತ್ತೆ ಅರ್ಜುನ ಅದನ್ನ ಹೂ ಬಿಡೋ ತರ ಮಾಡ್ದ. ಆ ರೀತಿ ಭೀಷ್ಮಾಚಾರ್ಯರು ಅದಕ್ಕೆ ಸರಿಯಾದ ಬೆಳಕನ್ನ ಕೊಟ್ರು. ಈ ರೀತಿ ಹೇಳ್ಕೊಂಡು ಹೋಗ್ತೀವಿ. ಒಬ್ರೊಬ್ರು ಒಂದೊಂದ್ ಕೆಲ್ಸ ಮಾಡಿದ್ರು ಅಂತ. ಕೊನೆಯಲ್ಲಿ ಅಜಾಮಿಳ ಏನ್ ಮಾಡ್ದ, ಅದನ್ನ ಪರಿಪಕ್ವವಾಗಿಸಿ ಹಣ್ಣು ಮಾಡ್ದ ಅಂತ ಹೇಳ್ತೀವಿ. ಕೊನೆಗೆ ಆ ನಾರಾಯಣ ಎಂಬ ಹಣ್ಣನ್ನ ಯಾರು ನಾವುಗಳು ಸವಿತಾ ಇದ್ದೀವಿ ಅಂತ ಹೇಳ್ತೀವಲ್ವಾ. ಆ ರೀತಿ ಈ ನಾರಾಯಣ ಮಂತ್ರಕ್ಕೆ ಅದರದೇ ಆದಂತಹ ಫಲಶ್ರುತಿಯನ್ನ ಇಲ್ಲಿ ಹೇಳಲ್ಪಟ್ಟಿದೆ. ಹೇಳಿ. ಅಯಂ ಹಿ ಕೃತ ನಿರ್ವೇಶೋ ಜನ್ಮ ಕೋಟ್ಯಂ ಹಸಾಮಪಿ ಯದ್ವ್ಯಾಜಹಾರ ವಿವಶೋ ನಾಮ ಸ್ವಸ್ಯಯನಂ ಹರೇಃ ಏತೇನೈವ ಹ್ಯಗೋನೋಸ್ಯ ಕೃತಂ ಸ್ಯಾದಗನಿಷ್ಕೃತಂ ಯದಾ ನಾರಾಯಣಾಯೇತಿ ಜಗಾದ ಚತುರಕ್ಷರಂ. ಅಯಂ ಹಿ ಕೃತ ನಿರ್ವೇಶೋ ಜನ್ಮ ಕೋಟ್ಯಂ ಹಸಾಮಪಿ ಯದ್ವ್ಯಾಜಹಾರ ವಿವಶೋ ನಾಮ ಸ್ವಸ್ಯಯನಂ ಹರೇಃ ಏತೇನೈವ ಯೋನೋಸ್ಯ ಕೃತಂ ಸ್ಯಾದ್ಯಗನಿಷ್ಕೃತಂ ಯದಾ ನಾರಾಯಣಾಯೇತಿ ಜಗಾದ ಚತುರಕ್ಷರಂ. ಈಗ ನಾರಾಯಣ ಏತಿ ಅಂಡರ್ಲೈನ್ ಮಾಡ್ಕೊಂಡಿದ್ದೀರಲ್ವಾ. ಆ ನಾರಾಯಣ ಏತಿಗೆ ಒಂದು ಆರೋ ಮಾರ್ಕ್ ಹಾಕೊಂಡು ಶರಣಾಗತಿ ಷಡಾಂಗಗಳು ಅಂತ ಬರ್ಕೊಳ್ಳಿ, ಅಥವಾ ಶರಣಾಗತಿ ಷಡಾಂಗಾನಿ 6 ಲಕ್ಷಣಗಳು ಅಂತ ಅಲ್ಲೇ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ರಂಗನಾಯಕಿ ಮಾಮಿ ಅನ್ಮ್ಯೂಟ್ ಪಣ್ಕ್ಯಂಗೋ. ಸ್ನೇಹ ಸುರಾಪೋ ಮಿತ್ರ ಮಿತ್ರದೃಕ್ ಬ್ರಹ್ಮ ಗುರುಕಲ್ಪಗಃ ಸ್ತ್ರೀರಾಜ ಪಿತೃಗೋಹಂತ ಯೇ ಚ ಪಾತಕಿನೋ ಪರೇ ಸರ್ವೇಷಾಮಪ್ಯಘಮತಾಂ ಇದಮೇವ ಸುನಿಷ್ಕೃತಂ ನಾಮವ್ಯಾಹರಣಂ ವಿಷ್ಣೋಃ ಯತಸ್ತದ್ವಿಷಯಾಮತಿಃ ನಾಮವ್ಯಾಹರಣಂ ವಿಷ್ಣೋಃ ಯತಸ್ತದ್ವಿಪಯಾಗತಿಃ ಮತಿಃ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೇಳಿ.
नः सुरापो मित्रदृग् ब्रह्मः गुरुतल्पगः श्रीराजपितृगो हन्ता ये च पातकिनो परे सर्वेषामप्यगवतामिदमेव मिदमेव सुनिष्कृतं नाम व्याहरणम् विष्णोः यस्तद्विषयामतिः तेन सुरापो मित्रदृग् ब्रह्मः गुरुतल्पगः हन्ता ये च पातकिनो परे सर्वेषामप्यगवतामिदमेव सुनिष्कृतं नाम व्याहरणं विष्णोः यस्तद्विषयामतिः ನೆಕ್ಸ್ಟ್ ಎರಡನ್ನು ಸ್ಟಾರ್ ಮಾರ್ಕ್ ಹಾಕೊಂಡು ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ 11th and 12th. ನ ನಿಷ್ಕೃತೈರುದಿತೈರ್ಬ್ರಹ್ಮವಾದಿಭಿಃ ಶುದ್ಧ್ಯಘವಾನ್ ಪ್ರದಾತಿಭಿಃ ಯಥಾ ಹರೇರ್ನಾಮಪದೈರುದಾಹೃತೈಃ ತದುತ್ತಮ ಶ್ಲೋಕ ಗುಣಪಲಂಭಕಂ. ಕೊನೆ 2 ಲೈನ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಥಾ ಹರೇರ್ ನಾಮ ಪದೈರುದಾಹೃತೈಃ ತದುತ್ತಮ ಶ್ಲೋಕ ಗುಣೋಪಲಂಭಕಂ. ನೈಕಾಂತಿಕಂ ತದ್ಧಿಕೃತೇಪಿ ನಿಷ್ಕೃತೆ ಮನಃ ಪುನರ್ಧಾವತಿ ಚೇದಸತ್ಪಥೇ ತತ್ಕರ್ಮ ನಿರ್ಹಾರಮಭೀಪ್ಸಿತಾಂ ಹರೇಃ ಗುಣಾನುವಾದಃ ಖಲು ಸತ್ವಭಾವನಃ. ಗುಣಾನುವಾದಃ ಖಲು ಸತ್ವಭಾವನಃ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಚಲಂಗೋ ರಂಗನಾಯಕಿ ಮಾಮಿ. आत्मनोपलम्भकं नैकान्तिकं तद्धिकृतेऽपि निष्कृते मनः पुनर्धावति चेदसत्पथे तत्कर्म निर्हारमभीप्सतां हरेः गुणानुवादः खलु सत्वभावनः न निष्कृतैरुदितैर्ब्रह्मवादिभिः स्तता विशुध्यत्यघवान् व्रतादिभिः यथा हृत्यैः तदुत्तमश्लोकगुणोपलम्भकं नैकान्तिकं तद्धिकृतेऽपि निष्कृते मनः पुनर्धावति चेदसत्पथे कर्मैर्हारमभीप्सतां हरेः गुणानुवादः खलु सत्वभावनः. अथैनं मापनयत कृताशेषाघनिष्कृतं ಯದಸಮ ಭಗವನ್ನಾಮ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಮ್ರಿಯಮಾಣಃ ಸಮಗ್ರಹೀತ್ ಸಾಂಕೇತ್ಯಂ ಪರಿಹಾಸ್ಯಂ ವಾ. ಸಾಂಕೇತಿಕವಾಗಿಯೋ ಅಥವಾ ಪರಿಹಾಸ್ಯವಾಗಿಯೋ ಸ್ತೋಭಂ ಹೇಳನಮೇವ ವಾ. ಯಾವುದೋ ಒಂದು ಕ್ಷೋಭೆಯಿಂದಲೋ ಅಥವಾ ಹೇಳನವಾಗಿ ಸುಮ್ಮನೆ ಯಾವುದೋ ಅವಹೇಳನ ಮಾಡೋವಾಗ್ಲೂ ವೈಕುಂಠ ನಾಮಗ್ರಹಣಂ. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನ ನಾಮಗ್ರಹಣವನ್ನ ಮಾಡಿದ್ದೇ ಆದಲ್ಲಿ ವೈಕುಂಠ ನಾಮಗ್ರಹಣಂ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಶೇಷಾಘಹರಂ ವಿದುಹು. ಅಶೇಷವಾದಂತಹ ಸಕಲ ಪಾಪಗಳನ್ನು ಅದು ನಿವಾರಣೆ ಮಾಡಿ ಹಾಕುತ್ತೆ. ಮ್ರಿಯಮಾಣ ಸಮಗ್ರಹೀತ್. ತಾನು ಅಂತ್ಯಕಾಲದಲ್ಲಿ ಇನ್ನೇನು
ತಾನು ತನ್ನ ದೇಹವನ್ನು ತ್ಯಜಿಸ್ಬೇಕು ಅಂತ ಓರ್ವ ಆತ್ಮ ಹೊರಟಾಗ ಅಕಸ್ಮಾತ್ತಾಗಿ ಆಕ್ಸಿಡೆಂಟಲಿ ಅಂತ ಹೇಳ್ತೀವಲ್ವಾ, ಅವಾಗಾದ್ರೂ ಆ ನಾಮ ಸಂಕೀರ್ತನೆಯನ್ನ ಮಾಡಿದ್ರೆ, ನಾರಾಯಣ ಅನ್ನೋ 4 ಅಕ್ಷರಗಳನ್ನ ಹೇಳಿದ್ರೆ ಸಕಲ ಫಲಗಳು ಉಂಟಾಗುತ್ತೆ ಅಂತ ಹೇಳಿ, ಯಾವ ರೀತಿ ಹೇಳಬೇಕು ಅನ್ನೋದು ನಿಬಂಧನೆ ಇಲ್ಲ. ಸುಮ್ನೆ ಥಟ್ಟಂತ ಅದು ಬಾಯಲ್ಲಿ ಬಂದ್ರು ಅದರ ಕೆಲ್ಸವನ್ನ ಅದು ಮಾಡುತ್ತೆ. ಹೇಳಿ. ಅಥೈನಂ ಆಪನಯತ ಕೃತ ನೆಟ್ವರ್ಕ್ ಲತಾ ಮ್ಯಾಮ್ ಇದು ಸರಿ ಇಲ್ಲ ಅಂತ. ಗುಡ್ ಮಾರ್ನಿಂಗ್. ಶೈಲಾ ಮ್ಯಾಮ್ ನೀವೇ ಹೇಳಿ ಅಥವಾ ಮಾಮ ಹೇಳ್ತೀರಾ? ಹೇಳ್ತಾ ಇದ್ದೀನಿ. अपनयत शेषागनिष्कृतं यदसौ भगवन्नाम म्रियमाणः समग्रहीत् साङ्केत्यं पारिहास्यं स्तोभं हेनलमेव वैकुण्ठनामग्रहणम् अशेषागहरं विदुः अतैनं मापनयत कृताशेषागनिष्कृतं यदौ सो भगवन्नामा म्रियमाणः समग्रहीत् साङ्केत्यं पारिहास्यं वा स्तोभं हेनलमेव वा वैकुण्ठनामग्रहणम् अशेषागहरं विदुः. ರಂಗನಾಯ್ಕಿ ಮಾಮಿ ಕೇಳಿಸ್ತಾ ಇದೆ ಈಗ. ಕಟ್ ಆಗಣಿತು ಮದ್ಮದಿತ್ಲೆ. ಚಲೋ ಈಗ ಹೇಳಿ. ಪತಿತಃ ಸ್ಖಲಿತೋ ಭಗ್ನಃ ಸಂದಷ್ಟಸ್ತಪ್ತ ಆಹತಃ ಹರಿರಿತ್ಯವಶೇನಾಹ. ಹರಿರಿತ್ಯವಶೇನಾಹ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಪುಮಾನ್ನಾರ್ಹತಿ ಯಾತನಾಂ ಗುರುಣಾಂ ಚ ಲಘೂನಾಂ ಚ ಗುರುಣಿ ಚ ಲಘೂನಿ ಚ. ಕರೆಕ್ಟ್ ಆಗಿ ಮಾಡ್ತಾ ಇದೀವಾ? ತಪ್ಪು ಮಾಡ್ತಾ ಇದೀವಾ? ಗುರುನ ಲಘುನ, ಈ ಗುರು ಲಘುಗಳ ವ್ಯವಹಾರ, ಈ ಒಂದು ಆಚರಣೆ ಅದ್ರಲ್ಲಿ ಇಲ್ಲ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಜಡ್ಜ್ಮೆಂಟಲ್ಗೆ ತಗೊಳ್ಳುವಂಥದ್ದಲ್ಲ ನಾಮಸ್ಮರಣೆ. ಯಾವಾಗ ಬೇಕಾದ್ರೂ ಸ್ಮರಣೆ ಮಾಡಿ. ಸ್ನಾನ ಆದ್ಮೇಲೆ ಮಾಡ್ತೀರಾ ಅಥವಾ ಸ್ನಾನಕ್ ಮುಂಚೆ ಮಾಡ್ತೀರಾ, ಬೆಳಗಿನ ಜಾವ ಮಾಡ್ತೀರಾ, ರಾತ್ರಿ ಮಾಡ್ತೀರಾ, ಮಧ್ಯಾಹ್ನ ಮಾಡ್ತೀರಾ, ಊಟಕ್ ಮುಂಚೆ ಮಾಡ್ತೀರಾ, ಊಟ ಆದ್ಮೇಲೆ ಮಾಡ್ತೀರಾ, ಸ್ತ್ರೀಗಳು ಮಾಡ್ತೀರಾ, ಪುರುಷರು ಮಾಡ್ತೀರಾ, ಯಾವ ದಿಕ್ಕಲ್ಲಿ ಕುತ್ಕೊಂಡ್ ಮಾಡ್ತೀರಾ, ಯಾವ್ದನ್ನ ಫೇಸ್ ಮಾಡ್ಕೊಂಡ್ ಮಾಡ್ತೀರಾ, ದೇವ್ರ ಮನೇಲಿ ಕುತ್ಕೊಂಡ್ ಮಾಡ್ತೀರಾ ಅಥವಾ ಬಚ್ಚದ ಮನೇಲಿ ಕುತ್ಕೊಂಡ್ ಮಾಡ್ತೀರಾ, ಯಾವ ನಿಬಂಧನೆ ನಿಯಮಗಳು ಇಲ್ದೆ ಸುಮ್ಮನೆ ನಾರಾಯಣ ಅನ್ನಕ್ಕೆ 4 ಗೋಡೆ ಮಧ್ಯದಲ್ಲಿ ನನ್ನ ಭಗವಂತನನ್ನ ನಾನು ನನ್ನ ಮನಸಾರೆ ನಾನು ஒரு 4 சொட்டு ಕಣ್ಣೀರ್ ಬಿಟ್ಟು ಭಕ್ತಿಪೂರ್ವಕமா ನಾ ಸ್ಮರಿಸಿಂಡೆ. ಇದ್ರಲ್ಲಿ ಇರೋ ತೃಪ್ತಿ ಇನ್ಯಾವ್ದ್ರಲ್ಲಾದ್ರೂ ಇದೆಯಾ? ನೋ ರಿಚುಯಲ್ಸ್, ನೋ ಆಗಮ, ನೋ ಟ್ರೆಡಿಷನ್, ನಥಿಂಗ್ ಬಟ್ ನಾಮ ಸಂಕೀರ್ತನೆ ಸದಾ ಕಾಲ ನಾಲಿಗೆಯಲ್ಲಿ ಬರ್ತಾ ಇದ್ರೆ ಅದರಲ್ಲಿ ಪ್ರಾಯಶ್ಚಿತ್ತಾನಿ ಪಾಪಾನಾಂ ಜ್ಞಾತ್ವೋಕ್ತಾನಿ ಮಹರ್ಷಿಭಿಃ ತೈಸ್ತನ್ಯಘಾನಿ ಪೂಯಂತೆ ತಪೋದಾನ ಜಪಾದಿಭಿಃ ನಾ ಧರ್ಮಜಂ. ಧರ್ಮವನ್ನು ಯಾವುದು ಅಂತ ನೋಡಲ್ಲ. ತದೃದಯಂ ತದಪೀಶಾಂಘ್ರೇ ಸೇವಯಾ. ಆ ರೀತಿಯಾಗಿ ಭಗವಂತ ಸಕಲವನ್ನು ನಮ್ಮ ಮಾಡುವ ಸ್ಮರಣೆಯಿಂದ ಅವನ ಸೇವೆಯಾಗಿ ಅವನು ಸ್ವೀಕರಿಸ್ತಾನೆ. ಚೊಲಂಗೋ ಅಲ್ಲಿ ಮಧ್ಯದಲ್ಲಿ ಒಂದ್ ನಿಮಿಷ ಆ 16ನೇ ಶ್ಲೋಕ ಅಲ್ಲಿ ಇದ್ ಮಾಡ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸರಿ ತಪ್ಪುಗಳ ಯಾವ ಒಂದು ವಿಮರ್ಶೆನೋ ನಾಮಸ್ಮರಣೆಯಲ್ಲಿ ಬರುವುದಿಲ್ಲ. ಯಾವ್ದೋ ಒಂದು ಮುಸ್ಲಿಂ ನಾರಾಯಣ ಅಂದ್ರೆ ತಪ್ಪು ಅಂತ ಹೇಳ್ತೀರಾ?
ಅವ್ರ ಅಲ್ಲ ಅಂತ ಹೇಳಿರ್ತಾರೆ. ಆ ನಾರಾಯಣನ ಸಂಪೂರ್ಣವಾದಂತಹ ನಂಬಿಕೆಯನ್ನ ಅಲ್ಲದಲ್ಲಿ ಇಟ್ಟಿರ್ತಾರೆ. ಅಕಸ್ಮಾತ್ ಒಂದ್ಸಲ ಅವ್ರು ನಾರಾಯಣ ಅಂತಾನೆ ಹೇಳಿದ್ರು. ಅದನ್ನ ತಪ್ಪು ಅಂತೀರಾ? ತಪ್ಪು ಅಂತೀರಾ ಅಲ್ವಾ? ಹರಿನಾಮ ಕೀರ್ತನೆ ಯಾರ ಬಾಯಲ್ಲಿ ಬಂದ್ರು ಕ್ಯಾಸ್ಟ್ ಡಸಂಟ್ ಮ್ಯಾಟರ್. ಯಾವ್ದೋ ಬೇರೆ ಕಂಟ್ರಿಯವರು ಹರಿನಾಮ ಸ್ಮರಣೆ ಮಾಡ್ತಾರೆ ಅನ್ಕೊಳ್ಳಿ, ತಪ್ಪು ಅಂತೀರಾ? ಈಗ ಇಸ್ಕಾನ್ ಎಲ್ಲಾ ಕಡೆನೂ ಇದೆ, ಹರೇ ರಾಮ ಹರೇ ಕೃಷ್ಣ ಮಂತ್ರ ಹೇಳದೇ ಇರೋರೇ ಇಲ್ಲ ಅಂತ ಅಲ್ವಾ? ಗೊತ್ತಿದೆಯೋ ಗೊತ್ತಿಲ್ವೋ, ವೆದರ್ ದೇ ಆರ್ ಅವೇರ್ ಆರ್ ನಾಟ್, ಬಟ್ ಇನ್ಫ್ಲೂಯೆನ್ಸ್ಡ್ ಇನ್ ಸೋಷಿಯಲ್ ಮೀಡಿಯಾ ಸೋ ಮಚ್ ಸೊ ದಟ್ ಎವ್ರಿಬಡಿ ಚಾಂಟ್ಸ್ ಹರೇ ರಾಮ ಹರೇ ಕೃಷ್ಣ ಮಂತ್ರ. ತಪ್ಪು ಅಂತ ಹೇಳಕ್ಕಾಗತ್ತಾ? ಯಾವುದೋ ಒಂದು ವಶಾತ್ ಅವರು ಇನ್ಫ್ಯಾಕ್ಟ್ ಅಷ್ಟು ಜನನು ಹಂಗ್ ನೋಡಕ್ ಹೋದ್ರೆ ಕೃಷ್ಣ ನಾರಾಯಣ ಅಂತ ಒಂದೇ ಅಲ್ಲ, ಈಗ ಕ್ಯಾನ್ಸರ್ ಹಾಸ್ಪಿಟಲ್ ಹೆಸರು ಶಂಕರ ಅಂತ ಇಲ್ಲಿ ಚಾಮರಾಜಪೇಟೆಯಲ್ಲಿ ಇರೋದು. ಅಲ್ಲಿ ಬರೋದು 80% ಮೇಲೆ ಮುಸ್ಲಿಮ್ಸೇ ಜಾಸ್ತಿ ಬರ್ತಾರೆ. ಸೊ ಎಲ್ಲಿ ಹೋದ್ರೆ ಶಂಕರ ಶಂಕರ ಶಂಕರ. ಅವ್ರ ಬಾಯಲ್ಲಿ ಬೇಕು ಬೇಡವೋ ಅನಾಯಾಸವಾಗೋ ಈಗ ಓದಿದ್ವಲ್ಲ ಆತರ ಆ ಹೆಸರಂತೂ ಬರ್ತಾ ಇರತ್ತೆ. ಎಷ್ಟೋ ಸ್ಕೂಲ್ಸ್ ಅಲ್ಲಿ ಈಗ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅನ್ನೋ ಗ್ರೀಟಿಂಗ್ಸ್ ತೆಗೆದು ಹಾಕಿದ್ದಾರೆ. ಮೆನಿ ಅವರ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್ ಎಸ್ಪೆಷಲಿ ಐ ಹ್ಯಾವ್ ಕಮ್ ಅಕ್ರಾಸ್ ಹರಿ ಓಂ ಅನ್ಬೇಕು ಅವರು. ಆಲ್ ದಿ ಟೀಚರ್ಸ್ ದೇ ಗ್ರೀಟ್ ವಿತ್ ಹರಿ ಓಂ. ನೋ ಗುಡ್ ಆಫ್ಟರ್ನೂನ್, ನೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಮಾರ್ನಿಂಗ್ ಸರ್ ಅದೆಲ್ಲ ಹೋಯ್ತೀಗ. ಯು ಹ್ಯಾವ್ ಟು ಟೆಲ್ ಹರಿನಾಮ, ಹರಿ ಓಂ ಹರಿ ಓಂ ಹರಿ ಓಂ ಅದನ್ನೇ ಹೇಳ್ಕೊಡೋದು. ಚಿನ್ಮಯದಲ್ಲೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಇಲ್ಲ, ಹರಿ ಓಂ ಅಲ್ವಾ? ಬಿಕಾಸ್ ಇರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್ ಅಂಡ್ ಕ್ರೀಡ್ ಬ್ಯಾರಿಯರ್, ಅದೆಷ್ಟು ಸಲ ನೀವು ಹರಿ ಹೇಳಿರ್ತೀರಾ ಚಿಕ್ಕ ಮಕ್ಕಳಲ್ಲಿ ನಿಮಗೆ ಗೊತ್ತಿಲ್ಲ. ಎವ್ರಿ ಟೈಮ್ ದಟ್ ಹರಿ ವಿಲ್ ಮೇಕ್ ಯು ಟು ಯುನೋ ಆ ಪಾಪವನ್ನ ಹರಿಸುತ್ತೆ. ನಾ ಹೇಳಿದೀನಲ್ವಾ, ಬೆಳಗಾಗೆದ್ದ ತಕ್ಷಣ 7 ಸಲ ಹರಿ 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 ಅನ್ಬೇಕು. ವೇಲುಕುಡಿ ಸ್ವಾಮಿ, ದುಷ್ಯಂತ್ ಶ್ರೀಧರ್ ಅವರು ಅವರೆಲ್ಲ ಹೇಳ್ತಾರೆ ನೋಡಿ ಉಪನ್ಯಾಸಗಳಲ್ಲೂ, ಕಾಲಿನ ಎಳೆದ ಒಡನೆಯೇ ಹರಿ 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 ಹರಿ. ಬೆಡ್ಲೆ ಇನ್ನೂ சரியா எழுந்துக்கவே இல்லை, ஆனா 7 தடவை அதை சொல்றத நீங்க பிராக்டிஸ் பண்ணிக்கோங்க ಅಂತ ಹೇಳ್ತಾರೆ. ಬಿಕಾಸ್ ಹರಿ ಹರತಿ ಪಾಪಾನಿ, ಅವತ್ತಿನ ದಿನ ಮಾಡಿರುವಂತಹ ಪಾಪಗಳನ್ನೆಲ್ಲ ಹರಿಸುತ್ತೆ. ಪಾಪಗಳನ್ನ ಮಾಡ್ಬಿಟ್ಟು ಹರಸಕ್ಕೆ ಹರಿನಾಮ ಅಲ್ಲ, ಹರಿನಾಮ ಹೇಳ್ತೀನಿ ಅಂದ್ರೇನೆ ಪಾಪ ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಹೋಗಿ ಪಾಪವನ್ನ ಮಾಡಕ್ಕೆ ಅದು ಬಿಡಲ್ಲ ಅಂತ ಅರ್ಥ. ಆಯ್ತಾ? ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಹರಿ ಬಿಟ್ರೆ ಪ್ರಯೋಜನ ಏನು ಅಲ್ವಾ? ಸೊ ಪಾಪವನ್ನೇ ಮಾಡಕ್ ಬಿಡಲ್ಲ. ಆ ರೀತಿ ನಮ್ಮ ಆ ನಾಮ ಸಂಕೀರ್ತನೆ ನಮಗೆ ಎಲ್ಲಾ ನನ್ಮೆಗಳು ಉಂಟು ಮಾಡುತ್ತೆ. ಹೇಳಿ. ಪತಿತಃ ಕಲಿತೋ ಭಗ್ನಃ ಸಂದಷ್ಟ ಸಪ್ತಾಹತಃ ಹರಿರಿತ್ಯವಶೇನಾಹ ಪುಮಾನ್ನಾರ್ಹತಿ ಯಾತನಾಂ ಗೂಣಾಂಚ ಲಘೂಣಾಂಚ ಗುರೂಣಿ ಚ ಲಘೂನಿ ಚ ಪ್ರಾಯಶ್ಚಿತ್ತಾನಿ ಪಾಪಾನಾಂ ಜ್ಞಾತ್ವೋಕ್ತಾನಿ ಮಹರ್ಷಿಭಿಃ ತೈಸ್ತಾನ್ಯಘಾನಿ ಪೂಯಂತೆ ತಪೋದಾನ ಜಪಾದಿಭಿಃ ನಾಧರ್ಮಜಂ ತದ್ಹೃದಯಂ ತದಪಿ ಶಾಂಘ್ರಿ ಸೇವಯಾ ಪತಿತಃ ಸ್ಖಲಿತೋ ಭಗ್ನಃ ಸಂದಷ್ಟ ಸಪ್ತಾಹತಃ ಹರಿರಿತ್ಯವಶೇನಾಃ ಪುಮಾನ್ನಾರ್ಹತಿ ಯಾತನಾಂ ಗುರೂಣಾಂಚ ಲಘೂನಾಂಚ ಗುರೂಣಿ ಚ ಲಘೂನಿ ಚ ಪ್ರಾಯಶ್ಚಿತ್ತಾನಿ ಪಾಪಾನಾಂ ಜ್ಞಾತ್ವೋಕ್ತಾನಿ ಮಹರ್ಷಿಭಿಃ ತೈಸ್ತಾನ್ಯಘಾನಿ ಪೂಯಂತೆ ತಪೋದಾನ ಜಪಾದಿಭಿಃ ನಾಧರ್ಮಜಂ ತದ್ಹೃದಯಂ ತದಾಪಿ ಶಾಂಘ್ರಿ ಸೇವಯಾ. ಅಚ್ಚಾ, ನೆಕ್ಸ್ಟ್. ಅಜ್ಞಾನಾದಥಾ ಜ್ಞಾನಾತ್ ಉತ್ತಮ ಶ್ಲೋಕ ನಾಮಯತ್. ಅಜ್ಞಾನದಿಂದ ಹೇಳ್ತಿರೋ ಜ್ಞಾನದಿಂದ ಹೇಳ್ತಿರೋ ಉತ್ತಮ ನಾಮ ಸಂಕೀರ್ತನೆಯನ್ನು ಮಾಡಿದಾಗ
ಸಂಕೀರ್ತಿತಮಘಂ ಪುಂಸೋ ದೇಹೇ ದೇಧೋ ಯಥಾ ನಲಃ ಯಥಾ ಗದಂ ವೀರ್ಯತಮಂ ಉಪಯುಕ್ತಂ ಯದೃಚ್ಛಯ ಅಜಾನತೋಪ್ಯಾತ್ಮಗುಣಂ. ಆತ್ಮಗುಣವನ್ನ ಅದು ವೃದ್ಧಿ ಮಾಡಿ ಪೂರ್ವ್ಯಾನ್ ಮಂತ್ರೋಪ್ಯದಾಹೃತಃ ಮನಸ್ಸಿನಿಂದ ಹೊರಹೊಮ್ಮಿ ಮಂತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಮನನ ತ್ರಾಯತೆ ಇತಿ ಮಂತ್ರ. ಹೇಳಿ. ಅಜ್ಞಾನದಾಥವಾ ಅಜ್ಞಾನಾದಥವಾ ಜ್ಞಾನಾದ್ ಉತ್ತಮ ಶ್ಲೋಕ ನಾಮ ಯತ್ ಸಂಕೀರ್ತಮಘಂ ಪುಂಸೋ ದೇಹೇ ದೇಧೋ ಯಥಾ ನಲಃ ಯಥಾ ಗದಂ ವೀರ್ಯತಮಂ ಉಪಯುಕ್ತಂ ಯದೃಚ್ಛಯ ಅದೇ ಲೈನ್ ಮೇಲಕ್ಕೆ ಅಜಾನತೋ ಹೋಗೋಣ. ರಂಗನಾಯ್ಕಿ ಮಮ್ಮಿ. ಯಥಾ ಕಥಂ ವೀರ್ಯತಮಂ ಬರೇ ಯಥಾ ಲೈನಪ್ಪದೇ ಚಲ್ವಣಿಗೋ ಕೊಂಚ ಮೇಲೆ ಕೀಳೆ ಪಣ್ಣು. ಯಥಾಗತಂ ವೀರ್ಯತಮಂ ಉತ್ತಮಯುಕ್ತಂ ಯದೃಚ್ಛಯ ಅಜಾನತೋಪ್ಯಾತ್ಮಗುಣಂ ಕುರ್ಯಾನ್ ಮಂತ್ರೋಪ್ಯದಾಹೃತಃ ಅಜ್ಞಾನದಥವಾ ಜ್ಞಾನಾತ್ ಉತ್ತಮ ಶ್ಲೋಕ ನಾಮ ಯತ್ ಸಂಕೀರ್ತಮಗಂ ಪುಂಸಾ ದೇಹೇ ದೇದೋ ಯಥಾ ನಲಃ ಯಥಾ ಗದಂ ವೀರ್ಯತಮಂ ಉಪಯುಕ್ತಂ ಯದೃಚ್ಛಯ ಅಜಾನತೋಪ್ಯಾತ್ಮಗುಣಂ ಕುರ್ಯಾನ್ ಮಂತ್ರೋಪ್ಯದಾಹೃತಃ. ಈಗ ಇಲ್ಲಿವರೆಗೂ ಮುಗಿಸಿದೀನಿ. ಮುಂದಕ್ಕೆ ಶ್ಲೋಕವನ್ನ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ. ಆ ಶ್ರೀ ಶುಕವಾಚ ಪಕ್ಕದಲ್ಲಿ ಭಾಗವತ ಮಹಿಮೆ ಅಂತ ಬರ್ಕೊಳ್ಳಿ. ಭಾಗವತ ಮಹಿಮೆ ಅಂತ ತಗೊಂಡು ನೋಟ್ಸ್ ತಗೊಳ್ಳಿ ಎಲ್ರು. ಈಗ ಕ್ಯಾಂಟೋ 7 ಅಲ್ವಾ, ಷಷ್ಠ ಸ್ಕಂದ ಕ್ಯಾಂಟೋ 6 ಚಾಪ್ಟರ್ 2 ಅಂತ ಬರ್ಕೊಳ್ಳಿ. ನಾಮ ಮಹಿಮೆ ಅಂತ ಬರ್ಕೊಂಡು ಶರಣಾಗತಿಯ ಷಡಾಂಗಗಳು ಅಂತ ಬರ್ಕೊಳ್ಳಿ. ಇಲ್ಲಿ ಭಾಗವತ ಮಹಿಮೆ ಅಂತ ಬರ್ಕೊಂಡ್ರಲ್ವಾ ಶ್ರೀ ಶುಕವಾಚ. ಮುಂದಕ್ಕೆ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ. ಈಗ ನೋಟ್ಸ್ ತಗೊಂಡು ಷಷ್ಠಮ ಸ್ಕಂದೆ ದ್ವಿತೀಯೋಧ್ಯಾಯ ಅಂತ ನೋಟ್ಸ್ ಅಲ್ಲಿ ಬರ್ಕೊಂಡು ಷಡಾಂಗಾನಿ ಶರಣಾಗತಿಯ 6 ಲಕ್ಷಣಗಳು ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ. ಅಥವಾ ಪ್ರಪತ್ತಿಯ 6 ಅಂಗಗಳು ಅಂತ ಬೇಕಾದ್ರೂ ಬರ್ಕೊಳ್ಳಿ. ಪ್ರಪತ್ತಿಯ 6 ಅಂಗಗಳು. ಷಡ್ವಿಧಗಳು ಅಥವಾ 6 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಶರಣಾಗತಿ ತರ ಏನ್ ಬೇಕಾದ್ರೂ ಬರ್ಕೊಳ್ಳಿ. ಶರಣಾಗತಿ ಷಡಾಂಗಾನಿ. ಮ್ಯೂಟ್ ಪಣ್ಕ್ಯಂಗೋ ಎಲ್ಲಾರುಮೆ. ರಂಗನಾಯ್ಕಿ ಮಾಮಿ ಮ್ಯೂಟ್ ಪಣ್ಕ್ಯಂಗೋ. ಯಾರೋ ಒಬ್ರು ಮ್ಯೂಟ್ ಆಗಿಲ್ಲ. ವಿಜಯರಾಘವನ್ ಮಾಮ ಮ್ಯೂಟ್ ಮಾಡ್ಕೊಳ್ಳಿ. ಹೆಡ್ಡಿಂಗ್ ಬರ್ಕೊಡ್ರ. 6ನೇ ಸ್ಕಂದ 2ನೇ ಚಾಪ್ಟರ್ ಬರ್ಕೊಡ್ರ. ಓಕೆ. ಶರಣಾಗತಿ ಷಡಾಂಗಾನಿ ಬರ್ಕೊಡ್ರ. ಪ್ರಪತ್ತಿಯ 6 ಗುಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಪತ್ತಿ. ಗುಣಗಳು ಅಥವಾ ಅಂಗಗಳು ಅಂತ ಬೇಕಾದ್ರೂ ಬರ್ಕೋಬಹುದು. ಓಕೆ. ಅದ್ರ ಕೆಳಗಡೆ ಬ್ರಾಕೆಟ್ ಹಾಕೊಂಡ್ ಬರ್ಕೊಳ್ಳಿ. ಪೆರಿಯವಾಚಾನ್ ಪಿಳ್ಳೈ ವ್ಯಾಖ್ಯಾನದ ಆಧಾರಿತ ಅಂತ ಬರ್ಕೊಳ್ಳಿ. ಪೆರಿಯವಾಚಾನ್ ಪಿಳ್ಳೈ ವ್ಯಾಖ್ಯಾನದ ಆಧಾರಿತ. ಓಕೆ.
ಪೆರಿಯವಾಚನ್ ಪಿಳ್ಳೆಯವರು ಇದನ್ನ 6 ಅಂಗಗಳಲ್ಲಿ ನಮಗೆ ಹಾಕಿ ತೋರಿಸಿದ್ದಾರೆ. ಸೊ ದ ಸೇಮ್ ಥಿಂಗ್ ಇಸ್ ಗಿವನ್ ಹಿಯರ್. ಸೊ ಮೊದಲನೇದು ಬರ್ಕೊಳ್ಳಿ, ಆನುಕೂಲ್ಯಸ್ಯ ಸಂಕಲ್ಪ. ಆನುಕೂಲ್ಯಸ್ಯ ಸಂಕಲ್ಪ. ಆನುಕೂಲ್ಯಸ್ಯ ಸಂಕಲ್ಪ. ಓಕೆ, ಆನುಕೂಲ್ಯಸ್ಯ ಸಂಕಲ್ಪ ಹೈಫನ್ ಹಾಕೊಂಡು ಭಗವಂತನಿಗೆ ಅನುಕೂಲನಾಗಿರುವುದು ಅಥವಾ ಅನುಕೂಲನಾಗಿ ವರ್ತಿಸುವುದೇ, ಭಗವಂತನಿಗೆ ಅನುಕೂಲವಾಗಿ ವರ್ತಿಸುವುದೇ ಆತ್ಮಸ್ವರೂಪದ ನಿರ್ಧಾರ. ಭಗವಂತನಿಗೆ ಅನುಕೂಲವಾಗಿ ವರ್ತಿಸುವುದೇ ಆತ್ಮಸ್ವರೂಪಗಳ ನಿರ್ಧಾರ. ಭಗವಂತನಿಗೆ ಅನುಕೂಲವಾಗಿ ವರ್ತಿಸುವುದೇ ಆತ್ಮಸ್ವರೂಪಗಳ ನಿರ್ಧಾರ. ಆನುಕೂಲ್ಯಸ್ಯ ಸಂಕಲ್ಪ. ಭಗವಂತನಿಗೆ ಅನುಕೂಲವಾಗಿ ವರ್ತಿಸ್ಬೇಕಂತೆ. ಒಂದು ಸಲ ಶರಣಾಗತಿಯೇ ಆದ್ಮೇಲೆ ಭಗವಂತನಿಗೆ ನಾವು ಮೀಸಲಾಗಿ ಇರ್ಬೇಕು. ಇದೇನಿದೋ 3 ಸಲ ತನ್ನ ಮರಣ ಹಾಸಿಗೆಯಲ್ಲಿ ಆ ಯಮಕಿಂಕರರನ್ನ ನೋಡಿ ಭಯಭೀತಗೊಂಡಂತಹ ಅಜಾಮಿಳ ನಾರಾಯಣ 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 ಅಂತ 3 ಸಲ ಚೀರ್ದ. ಮಗನ ಕರ್ನೋ ಮೊಮ್ಮಗನ್ ಕರ್ನೋ ಅದು ಬೇರೆ ವಿಚಾರ, ಕರ್ದ ಒಟ್ನಲ್ಲಿ ಅಲ್ವಾ. ಸೊ ಆ ನಾರಾಯಣ ಅನ್ನೋದನ್ನ ಡಿವೈಡ್ ಮಾಡಿ ನರ ಆಯಣ ನರ ಆಯಣ ನರ ಆಯಣ ಅಂತ 6 ಅಂಗಗಳು, ಲಕ್ಷಣಗಳು, ಶರಣಾಗತಿಗೆ ಬೇಕಾದ ಲಕ್ಷಣಗಳು ಅದ್ರಲ್ಲಿ ಬಂದಿದೆ ಅಂತ ವಿಷ್ಣು ದೂತರು ಯಮಕಿಂಕರರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೂ ಅವ್ರೇನ್ ಬಿಡಲ್ಲ. ಇಷ್ಟೆಲ್ಲ ಅರ್ಥಗಳು ಅಜಾಮಿಳನ್ ಗೊತ್ತಾ ಅಂತ ಕೇಳ್ತಾರೆ. ಖಂಡಿತ ಗೊತ್ತಿಲ್ಲ, ಗೊತ್ತಿಲ್ದಿದ್ರು ಚಿಂತೆ ಇಲ್ಲ, ಅದ್ರ ಫಲ ಅದು ಕೊಟ್ಟೆ ಕೊಡುತ್ತೆ. ಇದೇ ಅದ್ರ ಫಲ ಅಂತ ಹೇಳೋದು. ಆಯ್ತಾ? ಸೊ ಬ್ರಾಕೆಟ್ ಅಲ್ಲಿ ನರ ಅಂತ ಬರ್ಕೊಳ್ಳಿ. ಮೊದಲನೇ ನರ ಇದು. ನಾರಾಯಣನಲ್ಲಿ ನರ ಅಂದ್ರೆ ಫಸ್ಟ್ ಆನುಕೂಲ್ಯಸ್ಯ ಸಂಕಲ್ಪ. ಭಗವಂತನಿಗೆ ಅನುಕೂಲವಾಗಿ ನಾನು ವರ್ತಿಸುವೆನು ಎಂಬ ನಿರ್ಧಾರ. ಆತ್ಮಗಳೆಲ್ಲ ಭಗವಂತನಿಗೆ ಅನುಕೂಲವಾಗಿರುತ್ತೆ. ಸೊ ಭಗವಂತನಿಗೆ ಅನುಕೂಲವಾಗಿರೋದು ಅಂದ್ರೆ ಏನರ್ಥ? ಅವನ ಅನುಕೂಲವೋ ಅನಾನುಕೂಲವೋ ನಮ್ಗೇನ್ ಗೊತ್ತು? ಅವ್ನ್ಗೆ ಏನ್ ಅನುಕೂಲ ಅನಾನುಕೂಲ ಅನ್ನೋದು ನಮಗ್ ಗೊತ್ತಿಲ್ದೆ ಇರ್ಬೋದು, ಆದ್ರೆ ಆಚಾರ್ಯರಿಗೆ ಗೊತ್ತು. ನಮ್ಗೆ ಹೇಳ್ಕೊಟ್ಟಂತ ಆಚಾರ್ಯರಿಗೆ ಗೊತ್ತು. ಅವ್ರು ಏನ್ ಹೇಳ್ತಾರೋ ಅಷ್ಟನ್ ಫಾಲೋ ಮಾಡಿದ್ರೆ ಭಗವಂತಗೆ ಅನುಕೂಲವಾಗಿ ಫಾಲೋ ಮಾಡ್ತಾರೆ. ಸರಿ, ಕೆಲವ್ರಿಗೆ ಆಚಾರ್ಯರೇ ಇರಲ್ಲ. ನಮ್ಗೇನೋ ಆಚಾರ್ಯರಿದ್ದಾರೆ. ಬಟ್ ಶರಣಾಗತಿ ಆಚಾರ್ಯ ಮುಖೇನ ತಾನೇ ಆಗೋದು. ಶರಣಾಗತಿ ಆಚಾರ್ಯ ಮುಖೇನ ಆಗ್ಬೇಕು ಅನ್ನೋ ಯಾವ ರೂಲು ಇಲ್ಲ. ಯಾವ್ದೋ ಒಂದು ನಾಯಿ ಶರಣಾಗತಿ ಭಾವ ಬರ್ಬೋದಲ್ವಾ? ಅಲ್ಲ, ಭಾವ ಬರ್ಬೋದು, ಬಟ್ ಶರಣಾಗತಿ ಅಂತಾನೆ ನಾನ್ ಪ್ರಪತ್ತಿ ಮಾಡ್ಕೋತೀನಿ ಅಂದ್ರೆ ಭಗವಂತನಿಗೆ ನಮ್ಮಲ್ಲಿದೆ. ಮೀರಿದವನು ಅಲ್ಲ, ಒಂದ್ ನಿಮಿಷ. ನಮ್ಮಲ್ಲಿ ಭಗವಂತನಿಗಿಂತ ಹಿರಿಯರು ಆಚಾರ್ಯರು ಅಂತಾನೆ ಇರೋದು. ಆಚಾರ್ಯರ ಮಾತನ್ನ ಭಗವಂತನೂ ಮೀರೋಲ್ಲ ಅನ್ನೋಂಥದ್ದು. ಅಂಡ್ ಆಚಾರ್ಯ ಮುಖೇನಾನೇ ನಾವು ಮಾಡ್ಕೊಳ್ಳೋದು ಅಂತ ತಾನೇ ಪ್ರಪತ್ತಿ ಇರೋದು. ಬೇರೆಯವರಲ್ಲಿ ನನಗ್ ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ನನ್ ನಾಲೆಡ್ಜ್ ಇಲ್ಲ. ಬಟ್ ನಮ್ಮಲ್ಲಿರೋ ಏನು ಅವ್ರು ಏನ್ ಹೇಳ್ತಾರೋ ದಟ್ಸ್ ಅಲ್ಟಿಮೇಟ್ ವಿದೌಟ್ ಎನಿ ಕ್ವೆಶ್ಚನ್. ಎಲ್ಲ ಒಪ್ಕೋತೀನಿ. ಬಟ್ ಶರಣಾಗತಿ ಪ್ರಪತ್ತಿ ಅನ್ನೋದು ನಮ್ಮವ್ರು ಬಂದ್ಮೇಲೆ ಬಂದಿಲ್ಲ. ಇಟ್ ಇಸ್ ವೆರಿ ಜನರಲ್ ಅಂಡ್ ವೆರಿ ಕಾಮನ್ ಆಸ್ ಭಾಗವತಂ. Even before Ramanujacharya Siddhanta, even Sri Vaishnavism started flourishing in harmony. Even before that, the Sharanagati is there as common as to everybody. And it is not mandatory that everybody get Acharya. ಈಗ ಯಾರೋ ಗೌಡ್ರ ಜಾತಿನೋ ಬೇರೆ ಜಾತಿನೋ ವಿಜಾತಿಗಳನ್ನೇ ತಗೊಳ್ಳಿ, ಅವ್ರಿಗೆ ಶರಣಾಗತಿ ಒಲಿಯಲ್ವಾ? ಬರೀ ನಮ್ಗೇನೋ ನಿರ್ದಿಷ್ಟವಾದ ಆಚಾರ್ಯರಿದ್ದಾರೆ. ಹೋಗಿ ಬರಣ್ಯಾಸ ಮಾಡಿಸ್ಕೊಳ್ಳಿ, ಪ್ರಪತ್ತಿ ಮಾಡಿಸ್ಕೊಳ್ಳಿ,
ಹೇಳ್ತೀವಿ, ಹೋಗಿ ಪಂಚ ಸಂಸ್ಕಾರ ಆಗ್ಲಿ ಅಂತ. ಅದೆಲ್ಲ ಇಲ್ದೇ ಇರೋರು ಕೂಡ ಎಷ್ಟೋ ಮಹನೀಯರುಗಳು ಶರಣಾಗತಿ ಭಾವವನ್ನ ಹೊಂದಿದ್ದಾರೆ. ಆ ಶರಣಾಗತಿಗೆಲ್ಲ ಆಚಾರ್ಯರೇ ಇರ್ಬೇಕು ಅನ್ನೋ ಯಾವ ರೂಲು ಇಲ್ಲ. ನಾನು ನಿನ್ನವನು ಅಂತ ಬಂದ ಮೇಲೆ ಆನುಕೂಲ್ಯಸ್ಯ ಸಂಕಲ್ಪ. ಯಾಕೆ ನಾವು ತ್ರೇತಾಯುಗದಿಂದ ಕೃತಯುಗದಿಂದ ನಾವು ಜಾಂಬವಾನ್ ಕೃತಯುಗದಲ್ಲೇ ತ್ರಿವಿಕ್ರಮನ್ಗೆ ಶರಣಾಗತಿ ಮಾಡ್ದ. ಜಾಂಬವಂತನಿಗೆ ಯಾವ ಪಂಚ ಸಂಸ್ಕಾರ ಯಾರು ಮಾಡಿದ್ರು? ಯಾವ ಆಚಾರ್ಯರು ಪ್ರಪತ್ತಿಯನ್ನು ಕೊಟ್ರು ಅವ್ರಿಗೆ? ಸೊ ದ ಪ್ರಪತ್ತಿ ಎಕ್ಸಿಸ್ಟ್ ಈವನ್ ಬಿಫೋರ್ ಶ್ರೀ ವೈಷ್ಣವಿಸಮ್ ಎಕ್ಸಿಸ್ಟ್. So you ನಮ್ಮ ಶ್ರೀ mean to, ವೈಷ್ಣವ so you mean to say prapati is not essential to be done through the acharya? not essential, very correct, not essential to be done through the acharya. But if you are very much fit enough and also ನಿಮ್ಮ ಒಂದು ಜನ್ಮತಃ ಸಂಸ್ಕಾರದಲ್ಲಿ ನಿಮಗೆ ಆ ವಲಯದಲ್ಲಿ ಆಚಾರ್ಯರು ಲಭಿಸಿದ್ದಾರೆ, ಸಿಕ್ಕಿದ್ದಾರೆ ಅಂದ್ರೆ ಬೆಟರ್ ಯು ಯುಟಿಲೈಸ್ ಇಟ್ ಅಷ್ಟೇನೆ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಗೋ ಥ್ರೂ ಓನ್ಲಿ ಆಚಾರ್ಯ ಪ್ರಪತ್ತಿ, but it is mandatory when it is available to you. ಗೊತ್ತಾಯ್ತಾ? It is mandatory when the conditions are applied such a way that you are into that ಜನ್ಮತಃ ಸಂಸ್ಕಾರ. ಜನ್ಮತಃ ಹುಟ್ಟಲ್ಲಿ ನಿಮಗೆ ಒಂದು ಆಚಾರ್ಯರಿದ್ದಾರೆ, ಹಿರಿಯರಿದ್ದಾರೆ, ಈ ಗುರು ಪರಂಪರಾ ವೈಭವದಲ್ಲಿ ನಾ ಬರ್ತೀನಿ, ಈ ಲೀನಿಯೇಜ್ ಅಲ್ಲಿ ನಾ ಬರ್ತೀನಿ, ಮೋರಾರ್ಮಡಿ ಸಂಪ್ರದಾಯಮೋ, ಆಂಡವನಾಶ್ರಮಮೋ, ಅಹೋಬಲ ಮಠಮೋ, ಅಲ್ಲದೆ ಪರಕಾಲ ಸಂಸ್ಥಾನಮೋ, ಪರಕಾಲ ಆಸ್ಥಾನಮೋ, ಇಲ್ದಿದ್ರೆ ಯತಿರಾಜ ಮಠವೋ, ಇಲ್ದಿದ್ರೆ ಸ್ವಯಮಾಚಾರ್ಯ ಪುರುಷರು, ಆ ಲೀನಿಯೇಜ್ ಅಲ್ಲಿ ನಾ ಬರ್ತೀನಿ ಅಂದ್ರೆ ಮಾಡಿಸ್ಕೊಳ್ಳಿ, ಬಿಕಾಸ್ ಆಚಾರ್ಯ ಇಸ್ ಅವೈಲಬಲ್ ಟು ಯು. ಬಟ್ ಇನ್ ವಲ್ಲಭದೇವ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ ಅಂತೀವಿ ನಾವು ಇದನ್ನ. ವೈಷ್ಣವ ಸಂಪ್ರದಾಯಗಳು ಇಡೀ ಭಾರತಾದ್ಯಂತ 8 ಇದೆ. ಚೈತನ್ಯ ಮಹಾಪ್ರಭು ಸಂಪ್ರದಾಯ, ವಲ್ಲಭದೇವ ಸಂಪ್ರದಾಯ, ಗೋಸ್ವಾಮಿ ಸಂಪ್ರದಾಯ, ಆ ರೀತಿ ಹಲವಾರು ಸಂಪ್ರದಾಯಗಳಿದೆ. ಡು ಯು ಥಿಂಕ್ ದಟ್ ದೇ ಡೋಂಟ್ ಹ್ಯಾವ್ ಶರಣಾಗತಿ? But in many sampradayas, they don't have acharyas. It doesn't mean that there is no sharanagati. ರಾಮನ ಕಾಲದಲ್ಲಿ ಶರಣಾಗತಿ ಇತ್ತು, ಕೃಷ್ಣನ ಕಾಲದಲ್ಲಿ ಶರಣಾಗತಿ ಇತ್ತು, ಅದಕ್ಕೂ ಮುಂಚೆ ಕೃತಯುಗದಲ್ಲಿ ಶರಣಾಗತಿ ಇತ್ತು. ಬರೀ ಶ್ರೀ ವೈಷ್ಣವತ್ವ ಒಂದೇ ಶರಣಾಗತಿಯನ್ನ ಕರೆ ಹಿಡಿದಿದ್ಯಾ? It is as common as Mahabharata, as common as ವಾಲ್ಮೀಕಿ ರಾಮಾಯಣ. As per ರಾಮನ್ ಕಾಲದಲ್ಲೂ ವಿಭೀಷಣ ಶರಣಾಗತಿ ಏನ್ ಶ್ರೀ ವೈಷ್ಣವನೇ ಬೇಕಂತಲ್ಲ ನಾ ಹೇಳ್ತಾ ಇರೋದು. ಬಟ್ ಆಚಾರ್ಯ ಮುಖೇನ ಅನ್ನೋದು ನಮ್ಗೆ ಹೇಳಿದ್ರ ಅವತ್ತು, ಅದರಿಂದ ಐ ಥಾಟ್ ದಟ್ ಇಸ್ ಮ್ಯಾಂಡೇಟರಿ ಅಂತ. Acharya mukhena mandatory when acharya is available to you. And if you are in that lineage, okay, if there is no acharya, think that ಈಗ ನನ್ನನ್ನ ಮುಸ್ಲಿಂ ಅಂತಾನೆ ತಿಳ್ಕೊಳ್ಳಿ, ಆಯ್ತಾ? ಸಾಳಬೇಗ ವಾಸ್ ಮುಸ್ಲಿಂ. whom did he go and considered as an acharya? ಯಾರು no acharya was ready to give him ದೀಕ್ಷಾ. ಒರಿಸ್ಸಾದಲ್ಲಿ, ಕಳಿಂಗ ರಾಜ್ಯದಲ್ಲಿ ಸಾಳಬೇಗ, ವೆನೆವರ್ ಹಿ ಯೂಸ್ ಟು ಸಿ ಫ್ರಮ್ ದ ಫಾರ್ ಜಗನ್ನಾಥ ಹಿಂಗೆ ಬರೋದನ್ನ, ಆ ದೊಡ್ಡ ದೊಡ್ಡ ಕಣ್ಣುಗಳನ್ನ ಇಟ್ಕೊಂಡು, ಕಪ್ಪು ಆ ದಾರುಗರ್ಭ, ಆ ದಾರೋಹರೆ ಜಗನ್ನಾಥೋಹರೆ ಅಂತ ದೂರದಿಂದ ಹಿಂಗೆ ಅಲಾಡ್ಕೊಂಡು ಹಿಂಗೆ ಬರೋದ್ನ ನೋಡುವಾಗ ಅಹಿನೀಳ ಸಹೀಳ ಅಂತ ಹೇಳಿ ಆನೆ ಬರ್ತಾ ಇದೆ, ಆನೆ ಬರ್ತಾ ಇದೆ, ಗಜೇಂದ್ರನೆಂಬ ಆನೆ ಬರ್ತಾ ಇದೆ, ರಾಜಾದಿರಾಜ ಆ ಗಜೇಂದ್ರನನ್ನ ಉಳಿಸಿದಂತಹ ಆನೆ ಬರ್ತಾ ಇದೆ ಅಂತ ಹಿ ಸ್ಯಾಂಗ್. ಸಾಳಬೇಗ ಹತ್ರ ಬರ್ತಾನೆ, ಈ ಶರಣಾಗತಿ ಮಾಡಕ್ ನೋಡ್ತಾನೆ, ಮನಸಾರೆ ಶರಣಾಗತಿ ಮಾಡ್ತಾನೆ. ಬ್ರಾಹ್ಮಣರೆಲ್ಲ ಓಡಿಸ್ಬಿಡ್ತಾರೆ, ನಾಟ್ ಯು ಆರ್ ನಾಟ್ ಸಪೋಸ್ ಟು ಕಮ್ ಹಿಯರ್ ಅಂತ. ಈ ಸ್ಟ್ರೀಟ್ಗೆ ನೀ ರಾಜಬೀದಿಗೆ ಬರ್ಕೊಡುದು ಅಂತ ಓಡಿಸ್ಬಿಡ್ತಾರೆ. ಸರಿ, ಹೊರಟೋಗ್ತಾನೆ. ಜಾತಿನಲ್ಲಿ ನಾನು ಮುಸ್ಲಿಂ ಆಗಿರ್ಬೋದು, ನಂಗೆ ಯಾಕೋ ಗೊತ್ತಿಲ್ಲ, ಆ ಜಗನ್ನಾಥನ ಮೇಲೆ ಮನಸ್ಸು ಸೂರೆಗೊಳ್ತಾ ಇದೆ ಅಂತ ತನ್ನ ಕೃತಿಯಲ್ಲಿ ಹೇಳ್ತಾನವನು. ಶ್ರೀರಂಗಾಚ ಚರಣ ತಳೆ ಅಹಿಮೀನ ಜಬಾಣ ಅಂತ ಅವನು ಹೇಳ್ತಾ. ಜಬಾಣ ಅಂದ್ರೆ ಮುಸ್ಲಿಂ ಅಂತ ಅರ್ಥ. ಆದ್ರೂ ಶ್ರೀರಂಗನ ಚರಣ ತಳೆ, ಆ ಚರಣ ತಳದಲ್ಲಿ ನನ್ನ ಮನಸ್ಸು ಹೊಕ್ಕಿದೆ ಅಂತ ಓಡಿಸ್ಬಿಡ್ತಾರೆ. ಸರಿ, ಹೊರಟೋಗ್ತಾನೆ, ನನಗ ಪ್ರಾಪ್ತಿ ಇಷ್ಟೇನೆ ಅಂತ. ಆದ್ರೆ ಅವನ್ ಶರಣಾಗತಿ ಮಾಡಿಲ್ಲ ಅನ್ಕೊಂಡಿದೀವ? ಖಂಡಿತ ಮಾಡಿದಾನೆ. ರಥ ಮುಂದಕ್ಕೆ ಬರಲ್ಲ.
ಜಗನ್ನಾಥರ ರಥ, ಬಲಭದ್ರನ ರಥ, ಸುಭದ್ರೆಯ ರಥ ಮುಂದಕ್ಕೆ ಬರಲ್ಲ. ಏನೆಲ್ಲಾ ಪ್ರಾಯಶ್ಚಿತ್ತ ಮಾಡಿ ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಎಲ್ಲಾ ಕಂಡಕ್ಟ್ ಮಾಡಿದ್ರು ಜಗನ್ನಾಥರ ರಥಯಾತ್ರ ಮುರಿದು ಬಿದ್ದು ಹೋಗುತ್ತೆ. ಇಲ್ಲ, ಒಂದು ಎಳ್ಳಷ್ಟು ಎಳೆಯಕ್ಕಾಗಲ್ಲ ಯಾರಿಗೂ. ಆವಾಗ ಜಗನ್ನಾಥರು ಗಜಪತಿ ಮಹಾರಾಜನ ಕನಸಲ್ಲಿ ಬರ್ತಾರೆ. ನೀವೆಲ್ಲ ಅನ್ಕೊಂಡಿದೀರಾ ನೀವೆಲ್ಲ ಪರಮ ಶ್ರೋತ್ರಿಯರು ಅಂತ. ಇಲ್ಲತ್ತಂತೆ ಅಲ್ವಾ ಮಮ್ಮ? ಇವಾಗ್ಲೂ ರಥ ಹೋಗೋವಾಗ ಆ ಸಮಾಧಿ ಹತ್ರ ಒಂದ್ ನಿಮಿಷ ನಿಲ್ಸು ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋದು ಅಂತ ಹೇಳ್ತಾರಲ್ಲ. ಅದ್ ಇವ್ರು ನಿಲ್ಸಲ್ಲ, ರಥನೇ ನಿಲ್ಲುತ್ತೆ. ಅದೇ ನಿಲ್ಲುತ್ತೆ ಅಂತ. ರಥನೇ ನಿಲ್ಲುತ್ತೆ. ಅಜಾಮಿಳ ಅಂತೀನಿ, ಸಾಳಬೇಗನ ಒಂದು ಸಮಾಧಿ ಹತ್ರ ಇವತ್ತಿಗೂ ಆ ರಥ ನಿಂತು ಬಿಟ್ಟೆ ಮುಂದಕ್ಕೆ ಹೋಗೋದು. ಅಲ್ಲೊಂದು ಮಂಗಳಾರತಿ ನಡೆಯುತ್ತೆ ದೇವರಿಗೆ ಆ ಸಮಾಧಿ ಹತ್ರ. ಇವತ್ತಿಗೂ ರಾಜ ಬಂದು ಚಿನ್ನದ ಹಾಗೂ ಬೆಳ್ಳಿಯ ಪೊರ್ಕೆಯಲ್ಲಿ ರಥವನ್ನ ಗುಡಿಸ್ಬೇಕು. ಆದ್ಮೇಲೆ ಗಜಪತಿ ಮಹಾರಾಜ ಬಂದು ಗುಡಿಸಿದ್ಮೇಲೆ ಮುಸ್ಲಿಮ್ಸ್ ಬಂದು ಮೊದಲು ಎಳಿತಾರೆ. The Muslims are the one who are the descendants of ಸಾಳಬೇಗ ಸಂತತಿ. They come and pull the chariot. ಆಮೇಲೆ ಬ್ರಾಹ್ಮಣರು ಬರೋದು. ಅಲ್ಲಿ ಬ್ರಾಹ್ಮಣರು ಬಂದು ಎಳೆಯಲ್ಲ. ರಥದ ಆ ಒಂದು ಬಲಂಪಿಡಿ ಅಂತ ನಾವೇನ್ ಹೇಳ್ತೀವಿ, ರಥದ ಕೈರ್ ಅಂದ ಬಲಂಪಿಡಿಯನ್ನ ಹಿಡಿಯೋದೇ ಫಸ್ಟ್ ಮುಸ್ಲಿಮ್ಸ್. 3 ರಥಕ್ಕೂ ಹಂಗೇನೆ. ಜಗನ್ನಾಥರ ರಥ, ಬಲಭದ್ರನ ರಥ, ನಂದಿಘೋಷ ಅಲ್ವಾ, ತಾಳಧ್ವಜ, ಪದ್ಮದಳನ ಅಂತ 3 ಹೆಸರು ಅದಕ್ಕೆ. ನಂದಿಘೋಷ ಅನ್ನೋದು ಕೃಷ್ಣಂದು, ಜಗನ್ನಾಥಂದು. ಪದ್ಮದಳನ ಅನ್ನೋದು ಸುಭದ್ರೆದು. ತಾಳಧ್ವಜ ಅಥವಾ ದರ್ಪದಳನ ಅಂತ ಹೇಳ್ತೀವಿ, ಅದು ಬಲಭದ್ರಂದು. ಆ ರಥಗಳನ್ನ ಸಾಕ್ಷಾತ್ ಅರ್ಜುನ, ಸಾರ್ಥಕಿ, ನಂತರ ಪದ್ಮಿನಿ, ಇವ್ರು 3 ಜನನೇ ರಥದ ಅಧಿಪತಿಗಳಾಗಿ ಕೂತಿರ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಈ 4 ಕುದುರೆಗಳು ಒಂದಕ್ಕೆ. ಅಗ್ನಿ, ಯಮ, ವರುಣ, ವಾಯು, ಈ 4 ಕುದುರೆಗಳು ಇನ್ನೊಂದಕ್ಕೆ. ಸನಕ, ಸನತ್ ಕುಮಾರ, ಸನಂದನ, ಸನತ್ ಸುಜಾತ, ಈ 4 ಕುದುರೆಗಳು ಇನ್ನೊಂದು ರಥಕ್ಕೆ. ಆ ರೀತಿ ಪ್ರತಿಯೊಂದು ಗೊಂಬೆಗಳು, ಪ್ರತಿಯೊಂದು ರಥದ ಕುದುರೆಗಳು, ಪ್ರತಿಯೊಂದು ಅಂಗಾಂಗಗಳು ನೇಮಕವಾಗಿ ದೇವತೆಗಳು ಆವಿರ್ಭವಿಸ್ತಾರೆ ಆ ಒಂದು ರಥದಲ್ಲಿ. ಅವಾಗ ಅದು ಮೊದಲು ಮುಸಲ್ಮಾನರಿಂದ, ಸಾಳಬೇಗನ ಡಿಸೆಂಡೆಂಟ್ಸ್ ಇಂದ ಎಳೆಯಲ್ಪಡುತ್ತೆ. ಈಗ ಹೇಳಿ, ಸಾಳಬೇಗನಿಗೆ ಯಾವ ಆಚಾರ್ಯರಿದ್ರು? ಆದ್ರೆ ಅವನ ಶರಣಾಗತಿ ಫಲಿಸ್ಲಿಲ್ವಾ ಅಲ್ವಾ? ನಮಗಿದ್ದಾರೆ, ವೆರಿ ಗುಡ್. ವೆನ್ ಇಟ್ ಇಸ್ ದೇರ್, ಯು ಡೋಂಟ್ ಹ್ಯಾವ್ ಟು ಬಿ ಇಗ್ನೋರೆಂಟ್ ಅಂಡ್ ಯು ಡೋಂಟ್ ಹ್ಯಾವ್ ಟು ಬಿ unknown or unaware, not aware of whether I have ಆಚಾರ್ಯ or not. ಮನಸಾರೆ ಶರಣಾಗತಿ ಮಾಡೋದು ಬಹಳ ಮುಖ್ಯ. ಎಷ್ಟೋ ಜನ ಆಚಾರ್ಯರ ಹತ್ರ ಹೋಗಿ ನಾನು ಪ್ರಪತ್ತಿ ಮಾಡಿಸ್ಕೊಂಡೆ, ನಾನು ಪಂಚ ಸಂಸ್ಕಾರ ಮಾಡಿಸ್ಕೊಂಡೆ ಅಂತ ಆ ಭಾವನೆನೇ ಮನಸ್ಸಲ್ಲಿಲ್ಲ, ಅನುಷ್ಠಾನವೇ ಇಲ್ಲ. ಅನುಷ್ಠಾನ ಇದ್ರು ಮನಸ್ಸಿಂದ ಅದು ಅರ್ಥೈಸ್ಕೊಳ್ಳಿಲ್ಲ ಅಂದ್ರೆ ಆ ಶರಣಾಗತಿ ಫಲಿಸುತ್ತಾ? ಆಚಾರ್ಯರೇ ಯಾರು ಗೊತ್ತಿಲ್ಲ ನಮ್ಮ ಮನೆತನಕ್ಕೆ, ಯಾರು ಏನು ಗೊತ್ತಿಲ್ಲ. ಬಟ್ ನಂಗೆ ಈಗಾಗ್ಲೇ ಶರಣಾಗತಿ 6 ಅಂಗಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದೀನಿ ಅಂದ್ರೆ ಅದೇ ಅಲ್ವಾ ಮುಖ್ಯವಾದ ಶರಣಾಗತಿ. ಸೊ ಇಟ್ ಈಸ್ ಮ್ಯಾಂಡೇಟ್ರಿ ವೆನ್ ಎವ್ರಿಥಿಂಗ್ ಪರ್ಮಿಟ್ಸ್. ನೀವ್ ಹೇಳೋದು ಕರೆಕ್ಟೇ, ಬಟ್ ಇಟ್ ಈಸ್ ಸ್ಟಿಲ್ ನಾಟ್ ಮ್ಯಾಂಡೇಟ್ರಿ ಇನ್ ಯೂನಿವರ್ಸಲ್ ಅಲ್ವಾ? ಯಾರೋ ಒಬ್ಬ ಅಮೇರಿಕನ್ ನಾನು ಶರಣಾಗತಿ ಮಾಡ್ತೀನಿ ಇದು ತಪ್ಪೇನಿದೆ, ಮಾಡಿ. ಅವ್ರಿಗೆ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ, ಆಚಾರ್ಯರು ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ಅವನ ಜನ್ಮತಃ ಸಂಸ್ಕಾರದಲ್ಲಿ ಈ 6 ಅಂಗಗಳು ಬಂದಿದೆ ಅವನಲ್ಲಿ ಅಂದ್ರೆ ಮಾಡಕ್ಕೆ ತಪ್ಪು? ಖಂಡಿತ ಮಾಡ್ಬೋದು. ಸ್ವಯಂ ಆಚಾರ್ಯರೇ ಯಾರೋ ಒಬ್ರು ದಾರಿ ತೋರಿಸ್ತಾರೆ ಅಲ್ವಾ? ಸೊ ಮೊದಲನೇದು ಭಗವಂತನಿಗೆ ಅನುಕೂಲವಾಗಿರೋದು. ಅಂದ್ರೆ ನನ್ನ ಅನುಕೂಲಕ್ಕೆ ನಾನ್ ಶರಣಾಗತಿ ಮಾಡ್ಕೊಳ್ಳೋದಲ್ಲ, ನನ್ನ ಮೋಕ್ಷಕ್ಕೆ ನಾನ್ ಶರಣಾಗತಿ ಮಾಡ್ಕೊಳ್ಳೋದಲ್ಲ, ನಿನಗೆ ನಾನು ಕೈಂಕರ್ಯ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಶರಣಾಗತಿ ಮಾಡುವುದು ಅಲ್ವಾ? ನಿನಗ್ ನಾನು ಕೈಂಕರ್ಯವನ್ನ ಮಾಡಬೇಕು. ಭಗವಂತನ ಆಸೆ ಹೆಂಗ್ ಗೊತ್ತಾಗತ್ತೆ? ಯಾವುದು ಧರ್ಮವೋ ಅದು ಭಗವಂತನ ಆಸೆ, ಯಾವುದು ಅಧರ್ಮವೋ ಅದು ಭಗವಂತ ಇಷ್ಟಪಡದೆ ಇರೋದು. ಒಪ್ಕೋತೀರಾ? ಧರ್ಮ ಮತ್ತೆ ಅಧರ್ಮಕ್ಕೆ ಯಾವ ಧರ್ಮಗಳಲ್ಲೂ ಯಾವ ಮತಗಳಲ್ಲೂ ಕ್ಲಾಸ್ ಇಲ್ಲ. ಕ್ಲಾಸ್ ಕಂಡಕ್ಟ್ ಮಾಡ್ತಾರ ಕ್ಲಾಸು?
ಇಲ್ಲ ಅಲ್ವಾ? ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಭಾಷೆ, ಮಾತು, ನಮ್ಮ ಬಾಯಲ್ಲಿ ಬರುವಂತಹ ಮಾತು, ಎಲ್ಲದಕ್ಕೂ ಧರ್ಮಚಕ್ಷು ಅನ್ನೋದನ್ನ ನೀವು ಇಟ್ಕೊಂಡೇ ತಾನೇ ಯು ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್. ಒಪ್ಕೋತೀರಾ? ಮಾತಾಗ್ಲಿ, ಕಥೆ ಆಗ್ಲಿ, ಕ್ರಿಯೆ ಆಗ್ಲಿ, ಕಾಯ ವಾಚ ಮನಸ, ಈ ಮೂರಿಂದ ಮಾಡುವಂತಹ ಸಕಲ ವಿಧವಾದಂತಹ ಒಂದು ರೂಪವನ್ನು ಧರ್ಮದ ಒಂದು ಆ ನಕ್ಷೆ ಇಟ್ಕೊಂಡೆ, ಧರ್ಮದ ಕನ್ನಡಕ ಹಾಕೊಂಡೆ ನೀವು ಮಾಡ್ತೀರಾ. ಇನ್ ಜನರಲ್ ಯಾರೋ ದುಷ್ಕರ್ಮಿಗಳು ಏನೋ ಅಧರ್ಮಿಯಾಗಿ ವರ್ತಿಸಿದ್ರೆ ನಾವೇನು ಮಾಡಕ್ಕಾಗಲ್ಲ ಅಲ್ವಾ? ಬಸ್ಸಲ್ಲಿ ಹೋದ್ರೆ ಏನ್ ಮಾಡ್ತೀರಾ? ಸೀಟ್ ಸಿಕ್ಕಿರುತ್ತೆ, ಆರಾಮಾಗಿ ಕೂತಿರ್ತೀರಾ ಅಲ್ವಾ? ಅಪ್ಪ ಸದ್ಯ ಸೀಟ್ ಸಿಕ್ತು ಅಂತ. ಯಾರೋ ಗರ್ಭಿಣಿ ಹೆಂಗಸು ಹತ್ಕೋತಾಳೆ, ಸೀಟೇ ಇರಲ್ಲ ಎಲ್ಲೋ, ಏನ್ ಮಾಡ್ತೀರಾ? ಧರ್ಮಚಕ್ಷು ನಿಮ್ಮನ್ನ ವರ್ತಿಸೋ ತರ ಮಾಡುತ್ತೆ. ಬನ್ನಿ ಕುತ್ಕೊಳ್ಳಿ, ಪರವಾಗಿಲ್ಲ, ನಾವ್ ನಿಂತ್ರೋ ಪರವಾಗಿಲ್ಲ, ನೀವು ಕುತ್ಕೊಳ್ಳಿ ಗರ್ಭಿಣಿ, ವಯಸ್ಸಾದವರು ಅಲ್ವಾ? ನೋಡಿ, ಪ್ರತಿ ಒಂದು ಚಲನೆಯಲ್ಲೂ ಒಂದು ಜನರಲ್ ಆಗಿ ನಾವು ನೋಡೋದಿದ್ರೆ ಧರ್ಮವನ್ನು ಬಿಟ್ಟು ಹೋಗಲ್ಲ. ಯಾರೋ ಏನೋ ಕೊಡ್ತಾರೆ, ಅದನ್ನ ಕೇಳ್ಕೊತೀರಾ, ಏನ್ ಕೊಡ್ತಾರೆ? ಫ್ರೀಯಾಗಿ ಕೊಡ್ತಾರೆ ಅಂತ ಎಲ್ಲಾದ್ನೂ ತಗೊಂಡ್ಬಿಡ್ತೀರಾ? ಏನದು? ಏನ್ ಕೊಡ್ತಾರೆ? ನಮಗದ್ರ ಉಪಯೋಗ ಇದೆಯಾ? ಆರ್ ವಿ ಬೆನಿಫಿಟೆಡ್ ಬೈ ಬೈಯಿಂಗ್ ದಟ್ ಇಸ್ ಸೊ ಲೆಟ್ ಅಸ್ ಸಿ. BPL ಅಂತ ಇದೆಯಲ್ವಾ, ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ, ಎಷ್ಟೋ ಜನ BPL ಕಾರ್ಡ್ ಅನ್ನ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಬಿಕಾಸ್ ನೋ ದೇರ್ ಆರ್ ಸೋ ಮೆನಿ ಪೀಪಲ್ who need BPL card, not that we are eligible to it. We are able to afford. ದವಸ ಧಾನ್ಯಾದಿಗಳು ಅಟ್ಲೀಸ್ಟ್ ಅಫೋರ್ಡ್ ಮಾಡೋ ಒಂದು ಕಂಡೀಷನ್ ಅಲ್ಲಿ ನಾವ್ ಇದೀವಿ, ಪರವಾಗಿಲ್ಲ. ಯಾರ್ಗ ಅದೂ ಇಲ್ವೋ ಅಂತವ್ರು PL ಕಾರ್ಡ್ ತಗೊಳ್ಳಿ ಅಂತ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಆಧಾರ್ ಕಾರ್ಡ್ ಸಪ್ಲೈ ಮಾಡೋವಾಗ ದೇ ಆರ್ ರಿಜೆಕ್ಟಿಂಗ್, ಬಿಕಾಸ್ ನಾನ್ ತಗೊಂಡ್ರೆ ಇಬ್ರು ಹೊಟ್ಟೆಗೆ ಹೊಡೆದಂಗ ಆಗತ್ತೆ ನಾನು ಅಲ್ವಾ? When I am able to afford, let the people who cannot even afford for those basic needs, let them get the proper BPL card. ನಮ್ಮ ಭಾರತದಲ್ಲಿ ಎಷ್ಟೇ ಪೊಲಿಟಿಷಿಯನ್ಸು ಸಿಂಹದ ಹಾಗೆ ದುಡ್ಡನ್ನ ಕಬಳಿಸಿ ಏನೇ ಮಾಡಿದ್ರು, ಎಷ್ಟೇ ಬೇಲಿನೇ ಹೊಲಾನ ಮೇಯ್ತಾ ಇದ್ರು, ಸ್ಟಿಲ್ ಮಳೆ ಬಳೆ ಎಲ್ಲ ಏನಕ್ ಬರ್ತಾ ಇದೆ ಅಂದ್ರೆ ಆ ಒಂದು ಧರ್ಮಚಕ್ಷು ಅನ್ನೋದು ಇನ್ನೂ ಇದೆ ಅಲ್ವಾ? ಭಗವಂತನಿಗೆ ಅನುಕೂಲವಾಗಿ ನಡ್ಕೊಳ್ಳೋ ಅಂತ ಎಷ್ಟೋ ಜನ ಇದ್ದಾರೆ, ನೋಡಿದೀರಾ? ನಮಗ ಅನುಕೂಲವಾಗಿ ನಡ್ಕೋತಾರೋ ಇಲ್ವೋ, ಭಗವಂತನಿಗೆ ಅನುಕೂಲವಾಗಿ ನಡ್ಕೊಳ್ಳೋರು ಇದ್ದಾರೆ. ಭೀಷಣ ಅದನ್ನೇ ಅಲ್ವಾ ಮಾಡಿತ್ತು. ರಾವಣ, ನೀನು ಅಣ್ಣ ನಿನಗೆ ಉಪದೇಶ ಮಾಡ್ತಾ ಇಲ್ಲ, ಅಥವಾ ನಮ್ಮ ಲಂಕಾ ಸಾಮ್ರಾಜ್ಯ ನಾನು ಉಪದೇಶ ಮಾಡ್ತಾ ಇಲ್ಲ, ಅಥವಾ ರಾಮನ ಪರವಾಗಿ ನಾನು ಉಪದೇಶ ಮಾಡ್ತಾ ಇಲ್ಲ ಅಲ್ವಾ? ಇನ್ಫ್ಯಾಕ್ಟ್ ರಾಮನ ನೋಡೂ ಇಲ್ಲ. ನೀನಾದ್ರೂ ಸೀತಾ ಮಾಡ್ಕೊಂಡು ಬಂದಿದೀಯಾ, ಅಥವಾ ಮಾರೀಚನನ್ನ ಮಾಯಾಜಿಂಕೆಯ ಕಳಿಸಿದ್ದೀಯಾ? ಸೀತಾ ಸ್ವಯಂವರದಲ್ಲಿ ಒಂದು ಸಲ ಆದ್ರೂ ರಾಮನನ್ನ ಭೇಟಿಯಾಗಿದ್ದೀಯಾ? ನಾನು ರಾಮ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೆ ನಾನು ರಾಮನ ನೋಡಲ್ಲ, ಧರ್ಮವನ್ನ ನೋಡ್ತೀನಿ. ಪರದಾರಾಭಿಮಾನ ಅನ್ನೋದು ಬಹಳ ಕೆಟ್ಟದ್ದು ಅಣ್ಣ. ಬೇರೆ ಸ್ತ್ರೀ ನಿನ್ನ ಮೇಲೆ ವ್ಯಾಮೋಹಿತ ಆದ್ರೆ ಅದೊಂದ್ ರೀತಿ, ಅವಳಿಗೋ ನೀನು ಬೇಕಿಲ್ಲ, ನೀನೋ ಹೋಗ್ಲಿ ನಿನ್ನ ಶೌರ್ಯವನ್ನ ತೋರ್ಸಿ ಅಪಹರಿಸ್ಕೊಂಡ್ ಬಂದ್ಯಾ ಅಂದ್ರೆ ಅದೂ ಇಲ್ಲ. ಗೊತ್ತಿಲ್ದೆ ನೀನು ಅಪಹರಿಸ್ಕೊಂಡು ಬಂದಿದೀಯಾ, ನಿನ್ನ ಮೇಲೆ ಅವಳಿಗೆ ಲವಲೇಶವೂ ಮನಸ್ಸೂ ಇಲ್ಲ. 10 ವರ್ಷ ನೀನ್ ಅಶೋಕವನದಲ್ಲಿ ಅವಳನ್ನ ಇಟ್ಟಿದ್ರು, ಖಂಡಿತ ಅವಳು ತನ್ನ ಓರೆ ಕಣ್ಣಿನ ಒಂದು ಚಿಕ್ಕ ನೋಟವನ್ನು ನಿನ್ ಮೇಲೆ ಬೀರೋವಳಲ್ಲ. ಅಂತ ಇದ್ರಲ್ಲಿ ಧರ್ಮ ಯಾವುದು? ಧರ್ಮ ನೀನ್ ಪರಸ್ತ್ರೀಯರನ್ನ ವ್ಯಾಮೋಹಿಸಿದ್ರೆ ಯಾವ್ದೋ ಒಂದು ವೀರ್ಯ ಶುಲ್ಕವಾಗಿ ನಿನ್ನ ವೀರವನ್ನ, ಸಾಹಸವನ್ನ, ಪ್ರತಾಪವನ್ನ ತೋರಿಸ್ಬಿಟ್ಟು ಅವರಲ್ಲೂ ನಿನ್ನ ಮೇಲೆ ಅನುರಾಗ ಅರಳಬೇಕು ಅಲ್ವಾ? ಹಂಗಿದ್ದಲ್ಲಿ ನೀನ್ ಕರ್ಕೊಂಡ್ ಬರ್ಬೇಕು. ನೀನ್ ಕರ್ಕೊಂಡ್ ಬಂದಿರೋ ಜಗತ್ತಿಗೆ ಗೊತ್ತು, ಪೊಲೀಸ್ ಸನ್ಯಾಸಿ, ಕಳಸ ಸನ್ಯಾಸಿ ತರ ಕರ್ಕೊಂಡ್ ಬಂದಿದೀಯಾ. ಅದಕ್ಕೂ ಮೇಲೆ ಸೀತಮ್ಮನಿಗೆ ನಿನ್ನ ಮೇಲೆ. ಸೊ ಇಟ್ಸ್ ಬೆಟರ್ you have to surrender Sita to the Rama. I'm not speaking on behalf of Sita or Rama or on behalf of you as a brother. ಆದ್ರೆ ಧರ್ಮದ ಚಕ್ಷುವನ್ನ ನಾ ಹೇಳ್ತಾ ಇದ್ದೀನಿ ಅಲ್ವಾ? ರಾವಣನ ಸಂಕಲ್ಪ
ಯಾವ್ದು ವಿರೋಧ ಭಗವಂತನಿಗೆ? ಅಧರ್ಮ ಕಾರ್ಯಗಳೆಲ್ಲ ವಿರೋಧ. ಅದಕ್ಕೂ ಮೇಲ್ ವಿರೋಧ ಬಂದಿದೆ ಭಗವಂತನಿಗೆ. ಧರ್ಮ ಕಾರ್ಯಗಳೆಲ್ಲ ಅವನಿಗೆ ಅನುಕೂಲವಾಗಿದೆ, ಸರಿ. ಅಧರ್ಮ ಕಾರ್ಯಗಳೆಲ್ಲ ವಿರೋಧ ಅನ್ನೋದು ಅಲ್ಲೇ ಬಂದ್ಬಿಡುತ್ತಲ್ಲ, ಇನ್ನೊಂದ್ಸಲ ಹೇಳ್ಬೇಕಿಲ್ವಲ್ಲ. ಧರ್ಮ ಕಾರ್ಯಗಳೆಲ್ಲ ಭಗವಂತನಿಗೆ ತುಂಬಾ ಹಿಡಿಸಿದೆ ಅಂದ್ರೆ ಅಧರ್ಮ ಕಾರ್ಯ ಹಿಡಿಸಿಲ್ಲ ಅಂತಾನೆ ಇಟ್ ಇಸ್ ಕ್ವೈಟ್ ಅಂಡರ್ಸ್ಟ್ಯಾಂಡಬಲ್. ಯು ಡೋಂಟ್ ಹ್ಯಾವ್ ಟು ಅಗೇನ್ ಹ್ಯಾವ್ ಒನ್ ಮೋರ್ ಲಕ್ಷಣ ಫಾರ್ ದಟ್. ಪ್ರಾತಿಕೂಲ್ಯಸ್ಯ ವರ್ಜನಂ. ಅವನಿಗೆ ಯಾವ್ದು ಬೇಡವೋ ಅದನ್ನ ವರ್ಜಿಸೋದು. ಭಗವಂತನ ಸ್ಮರಣೆನೆ ಮಾಡದೇ ಇರೋದು. ವೆರಿ ಗುಡ್. ಸ್ಮರಣೆನೆ ಮಾಡದೇ ಇರೋದನ್ನ ವರ್ಜಿಸ್ಬೇಕು. ಅದಕ್ಕೂ ಮೇಲೆ ನಿಷ್ಕಾಮ ಕರ್ಮ ಮಾಡ್ಬೇಕು. ನಿಷ್ಕಾಮ ಕರ್ಮ ಯಾರಿಗೂ ಆಗಲ್ಲ, ಅರ್ಜುನ್ಗೆ ಆಗ್ಲಿಲ್ಲ. ಹೇಳಕ್ ಚೆನ್ನಾಗಿದೆ. ಕಷ್ಟ ಅಲ್ಲ, ಮಾಡಕ್ಕೆ ಆಗಲ್ಲ. ಕೃಷ್ಣನಿಗೆ ಅರ್ಜುನ ಹೇಳ್ಬಿಡ್ತಾನೆ, ನೀ ಹೇಳ ಪರವಾಗಿಲ್ಲ, ಮಾ ಫಲೇಶು ಕದಾಚನ ಅಂತ. ನೀನು ಈ ಕುರುಕ್ಷೇತ್ರ ಯುದ್ಧವನ್ನ ಸಮರಾಂಗಣವನ್ನ ಮಾಡಿಸ್ತಾ ಇರೋದು ಮಾ ಫಲೇಶು ಕದಾಚನ ಅಲ್ಲ, ಯಾವ್ದೋ ಫಲವನ್ನ ಇಟ್ಕೊಂಡೆ ನೀ ಮಾಡಿಸ್ತಾ ಇದೀಯ ಕೃಷ್ಣ. ಹಂಗಾಗಿ ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಹೇಳಲ್ಪಟ್ಟಿದೆ, ಹೇಳಲ್ಪಟ್ಟಿರೋದ್ನೆಲ್ಲ ಮಾಡಲ್ಪಡುತ್ತಾ ಅಂತ ನೋಡ್ಬೇಕು ಅಲ್ವಾ. ನಿಷ್ಕಾಮ ಫಲ ಆಗಲ್ಲ. ಭಗವಂತನಿಗೆ ಅನುಕೂಲವಾದದನ್ನ ಹೆಂಗ ಮಾಡ್ತೀವೋ ಅವನಿಗೆ ಪ್ರತಿಕೂಲವಾದದ್ದನ್ನ ಬಿಡ್ಬೇಕು. ಅದು ಪ್ರತಿಕೂಲತೆ ಅನ್ನೋದು ಯಾವುದು? ಹೈಯರ್ ಇದ್ರಲ್ಲಿ ಯೋಚನೆ ಮಾಡಿ ಒಟ್ಟ ಅರ್ಥ ಹೇಳಿ. ಅವನಿಗೆ ಪ್ರತಿಕೂಲವಾದದ್ದು ಯಾವುದು? ಅವನಿಗೆ ತುಂಬಾ ವಿರೋಧವ. ನಂಬಿಕೆ, ಭಗವಂತನ ಮೇಲೆ ನಂಬಿಕೆನೆ ಇಲ್ಲದೆ ಇರೋದು, ಆತರ ಇರ್ಬೋದಾ? ನಂಬಿಕೆ ಇಲ್ದೇ ಇರೋದು, ತುಂಬಾ ಚೆನ್ನಾಗಿ ಗಟ್ಟಿಯ ಕಾಲು ಊರಿದ್ರೆ ನಂಬಿಕೆ ಇಲ್ದೇ ಇರೋದ್ರಲ್ಲೇ ನಂಬಿಕೆ ಇದೆ ಅಲ್ವಾ. ಒಬ್ಬ ನಾಸ್ತಿಕವಾದಿ ಹೇಳ್ತಾನೆ ಭಗವಂತ ಇಲ್ಲ ಇಲ್ಲ ಇಲ್ಲ. ಹಿರಣ್ಯಕಶಿಪು ಹೇಳ್ದ, ಏನಾಯ್ತು? ಹಿರಣ್ಯಕಶಿಪುಗೆ ಮೋಕ್ಷನೇ ಸಿಕ್ತು. ಆ ಇಲ್ಲ ಅನ್ನೋದ್ರಲ್ಲಿ ದೃಢವಾದ ನಂಬಿಕೆ ಇದೆಯಲ್ಲ ಅವನಿಗೆ ಅಲ್ವಾ. ಉಗ್ರಗಾಮಿ ಅವನು ಹೇಳ್ತಾನೆ ಭಗವಂತನೇ ಇಲ್ಲ ಅಂತಾನೆ. ಭಗವಂತ ಇಲ್ಲ ಅನ್ನೋದ್ರಲ್ಲಿ ಅಷ್ಟು ದೃಢವಾದ ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ಭಗವಂತ ಅಲ್ವಾ. ಭಗವಂತ ಅಂತ ನೀವು ನಂಬೇಡಿ, ಅವನಿಲ್ಲ ಅನ್ನೋದ್ರಲ್ಲೇ ನಂಬಿಕೆ ಇಡಿ, ದೃಢವಾಗಿ ಇಡಿ, ಪರವಾಗಿಲ್ಲ. ಅದು ಫಲವನ್ನೇ ಕೊಡುತ್ತಲ್ಲ ನಿಮ್ಗೆ. ಮತ್ತೆ ಅವನಿಲ್ಲ 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 ಅನ್ನೋದ್ರಲ್ಲಿ ಅಷ್ಟು ನಂಬಿಕೆ ಆಳವಾಗಿ ಬೇರೂರಿ ಹೋದ್ರೆ ಅವನ್ ಬರ್ತಾನಲ್ಲ. I am exactly what I am. I am exactly ಪರಮಾತ್ಮನ ನಿರ್ಹೇತುಕವಾದ ಕೃಪೆಗೆ ಪಾತ್ರರಾದ ನಿತ್ಯಗಳಲ್ಲಿ ಒಬ್ಬನಾದಂತಹ ಅಪ್ರಾಕೃತ ಸ್ವರೂಪಕ್ಕೆ ಕೈಂಕರ್ಯ ಮಾಡುವಂತಹ ಆ ಶಕ್ತಿ ನಾನು ಅಂತ ಯವನ್ವರ್ತನು ಊಟಾನೋ ಅದೇ ಅಲ್ವಾ ಅವನ ಅನುಕೂಲ. ನಾವು ಎಷ್ಟು ಜನ್ಮಗಳು ಬಂದ್ರು, ಎಷ್ಟು ಯಾರೇ ನಮ್ಮನ್ನ ತೊಳಲಿಸಿ ಬಳಲಿಸಿ ಸಂಸಾರದಲ್ಲಿ ಎಷ್ಟು ನಮ್ಮನ್ನ ಬಿದ್ದು ಏನೇ ಮಾಡಿದ್ರು ಪರವಾಗಿಲ್ಲ ಬಿಡು, ಚೆನ್ನಾಗಿದೀವಲ್ಲ ಅಂತ ಸರ್ವಸುಭಿಕ್ಷೋಪೇತವಾಗಿ ನಾವು ಮತ್ತೆ 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 ಜನನ ಮರಣ ಕಾಲಚಕ್ರದಲ್ಲಿ
ಪಂಚಾಗ್ನಿ ವಿದ್ಯೆಯಲ್ಲಿ ಬಿದ್ದು 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 ಭಗವಂತನಿಂದ ದೂರ ಆಗ್ತಾ ಇರೋದು ಅದು ಅವನಿಗೆ ಪ್ರತಿಕೂಲ ಅಲ್ವಾ? ಅನುಕೂಲ ಯಾವ್ದು? ಜಗತ್ತಲ್ಲಿ ಆತ್ಮವು ಅವನತ್ತ ತಿರುಗುವುದೇ ಅವನಿಗೆ ಅನುಕೂಲ. ಜಗತ್ತಲ್ಲಿ ಆತ್ಮಗಳೆಲ್ಲ ವಿಷಯ ಭೋಗಿಯಾಗಿ ವಿಷಯಾಸಕ್ತವಾಗಿ ಲೌಕಿಕಕ್ಕೆ ತಿರುಗ್ತಾ ಇದೆ ಅಂದ್ರೆ ಅದೇನದು? ಭಗವಂತನಿಗೆ ಪ್ರತಿಕೂಲ ಅಲ್ವಾ? ಆತ್ಮಸ್ವರೂಪವನ್ನ ಮರೆಯುವುದೇ ಭಗವಂತನ ಪ್ರತಿಕೂಲ. ಬರ್ಕೊಳ್ಳಿ, ಆತ್ಮಸ್ವರೂಪವನ್ನ ಮರೆಯುವುದೇ ಭಗವಂತನಿಗೆ ವಿರೋಧ ಅಥವಾ ಪ್ರತಿಕೂಲ್ಯ. ಅದನ್ನು ವರ್ಜಿಸ್ಬೇಕು ನಾವು. ಪ್ರಾತಿಕೂಲ್ಯಸ್ಯ ವರ್ಜನಂ. ಅಲ್ವಾ? ನನ್ನ ಪಾಡಿಗೆ ನಾನು ಈ ಹಲವಾರು ಜನ್ಮಗಳನ್ನು ತೆಕ್ಕೊಂಡು ಆರಾಮಾಗಿ ಐಷಾರಾಮವಾದ ಜೀವನವನ್ನ ಕಂಡಕ್ಟ್ ಮಾಡ್ಕೊಂಡು ಇರ್ತೀನಿ ಅಂದ್ರೆ ಏನದು? ಪ್ರತಿ ಸಲಿನೂ ಅವನು ಅಳ್ತಾನೆ, ಪರಮಾತ್ಮ ಅಳ್ತಾನೆ, ಅಯ್ಯೋ ಮಗು ನೀನು ಹಿಡ್ಕೊಳಕ್ಕೆ ಅಂತ ಬಂದಲ್ಲೋ ನಾನು, ಮತ್ತೆ ಮತ್ತೆ ಜಾರಿ 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 ಯಾವ ಕೂಪಕ್ಕೆ ಬೀಳಬಾರ್ದೋ ಅದೇ ಹೊಂಡಕ್ಕೆ, ಅಧಪತನಕ್ಕೆ, ಅದೇ ಪಾತಾಳಕ್ಕೆ, ಅದೇ ಹಳ್ಳಕ್ಕೆ ಬೀಳ್ತಾ ಇದೀಯಾ. ಆದ್ರೂ ನಾನೇನ್ ನನ್ನ ಪ್ರಯತ್ನವನ್ನ ನಿಮ್ಮ ಪ್ರಯತ್ನ ಬೇಕಾದ್ರೆ ನಿಂತಿರ್ಬೋದು, ಅವನ ಪ್ರಯತ್ನ ನಿಂತೇ ಇರಲ್ಲ ಅಲ್ವಾ? ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಅದೇ ಪ್ರಾತಿಕೂಲ್ಯಸ್ಯ ವರ್ಜನಂ. ಅರ್ಥ ಆಯ್ತಾ? ಸೊ ವಿಭೀಷಣ ಶರಣಾಗತಿಯಲ್ಲಿ ನನಗೆ ರಾವಣ ಬೇಡ ಅಂತ ಬಿಡ್ಲಿಲ್ಲ. ಯಾವುದು ಪರಮಾತ್ಮನಿಗೆ ಅನುಕೂಲವಾಗಿಲ್ವೋ ಆ ಭೂಮಿ ನನಗ್ ಬೇಡ. ರಾವಣ ನಾನು ಇವತ್ತು ಹೋಗ್ಲಾ, ನಾಳೆ ಹೋಗ್ಲಾ, ಅಥವಾ ಹೆಂಡತಿ ಹತ್ರ ಪರ್ಮಿಷನ್ ತಗೊಂಡು ಹೋಗ್ಲಾ, ಅಥವಾ ಮಗಳಿಗೆ ಮದುವೆ ಮಾಡ್ಬಿಟ್ಟು ಕರ್ತವ್ಯವನ್ನ ಮುಗಿಸ್ಬಿಟ್ಟು ಹೋಗ್ಲಾ, ಅಥವಾ ಇಂದು ಹೋಗ್ಲಾ, ನಾಳೆ ಹೋಗ್ಲಾ, ಮುಹೂರ್ತ ಚೆನ್ನಾಗಿದ್ಯಾ, ಅಯ್ಯೋ ರಾಮ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾನೋ ಇಲ್ವೋ, ನಾ ಹೋದ್ರೆ ಕೊಂದೇ ಹಾಕ್ಬಿಟ್ರೆ ನನ್ನನ್ನ ಅಕಸ್ಮಾತ್ ಅಕ್ಸೆಪ್ಟ್ ಮಾಡಿಯೂ ಕೂಡ ನನ್ನನ್ನ ಅಸುರ ಪಕ್ಷಪಾತಿ ಅಂತ ಅವರೆಲ್ಲ ಬೇರೆ ಇಟ್ರೆ ಏನಾದ್ರೂ ಆಲೋಚನೆ ಬಂತಾ ವಿಭೀಷಣನಿಗೆ? ಏನಾದ್ರೂ ಆಲೋಚನೆ? ಅಬಡಿಯೇ ನಿಕ್ಕ ನೇರತ್ತಲೆ ಹುಟ್ಟಿರೋ ಉಡುಪಲ್ಲೇ ಹೊರಟ ಅಲ್ವಾ? ತಂದೆ ತಾಯಿ ಧಾರ, ಪತ್ನಿ ಹೆಂಡತಿ ಮಡದಿ, ಮತ್ತೆ ಯಾರು ಮಗಳು, ಸೊತ್ತು ಪತ್ತು ಎಲ್ಲಾತಿಯೂ ಬಿಟ್ಟ, ರಾಜ್ಯತೆಯೇ ಬಿಟ್ಟ. ಯಾವುದು ಭಗವಂತನಿಗೆ ಅನುಕೂಲವ ಇಲ್ವೋ, ಅದಿಲ್ಲ ಅಂತ ಗೊತ್ತಾಗಿದ್ಯೋ ಆ ಕ್ಷಣದಲ್ಲಿ, ಆ ನಿಮಿಷದಲ್ಲಿ, ನಿಮೇಷ ಮಾತ್ರದಲ್ಲಿ ಎಲ್ಲವನ್ನು ನಾವು ಪರಿತ್ಯಜಿಸ್ಬೇಕು. ಭಗವಂತನಿಗೆ ಅನುಕೂಲ ಆಗಿ ಇಲ್ಲದೆ ಇರುವಂತಹ ಆತ್ಮ ಪ್ರಯೋಜನವೇನು ಅಲ್ವಾ? ಅಂತದನ್ನ ನಾವು ಖಂಡಿತ ಬಿಡಬೇಕು. ಪ್ರಾತಿಕೂಲ್ಯಸ್ಯ ವರ್ಜನಂ. ಮತ್ತೆ 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 ಹಲವಾರು ಪುನರ್ಜನ್ಮಗಳನ್ನ ಪಡೆಯೋದೆ ಅವನಿಗೆ ಅದು ಅನಾನುಕೂಲ, ಪ್ರತಿಕೂಲ. Immediately we have to realize in one janma that we must turn to him. ಅದೇ ಅನುಕೂಲ. ಗೊತ್ತಾಯ್ತಾ? ಮೊದಲನೇ ನಾರಾಯಣ ಕಂಪ್ಲೀಟ್ ಆಯ್ತು. ಮೂರನೇ ಪಾಯಿಂಟ್ ಬರ್ಕೊಳ್ಳಿ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ಅನನ್ಯ ಆಕಿಂಚನ್ಯಂ ಅಂತ ಬರ್ಕೊಳ್ಳಿ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ ಅನನ್ಯ ಆಕಿಂಚನ್ಯಂ. ಅನನ್ಯ ಆಕಿಂಚನ್ಯಂ / ಅನನ್ಯಾರ್ಹ ಆಕಿಂಚನ್ಯಂ. ಬರೀ ಅನನ್ಯ ಆಕಿಂಚನ್ಯಂ ಬಂದ್ರೆ ಸಾಲದು. ನಮ್ ಶ್ರೀ ವೈಷ್ಣವತ್ವದಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಅನನ್ಯಾರ್ಹ ಆಕಿಂಚನ್ಯಂ. ಆಕಿಂಚನ್ಯ ಅಂದ್ರೆ ಏನು? ಆಕಿಂಚನ್ಯತ್ವ ಅಂದ್ರೆ ಏನು? ಬೇರೆಯವರ ಇದ್ರ ಮೇಲೆ ಆಸೆ ಪಡದೆ ಇರೋದು ಅಲ್ವಾ? ಆಸೆ ಬರೋದೇ ಇಲ್ಲ ಇಲ್ಲಿ. ಅಲ್ಲ ಮ್ಯಾಮ, ಭಗವಂತನಿಗೆ ಅನುಕೂಲವಾಗಿ ನಾನು ನಡ್ಕೋತೀನಿ, ಭಗವಂತನಿಗೆ ಬೇಡವಾದನ್ನ ನಾ ಬಿಡ್ತೀನಿ ಅಂತ ಹೇಳುವಾಗ್ಲೇ ಆಸೆ ಹೊರಟೋಗಿದೆ ಇಲ್ಲಿ ಬೇರೆಯವ್ರ ನಿಮ್ಮ ಒಂದು ದೇಹದ ಮೇಲೆ ನೀವು ಆಶಾಪಾಶಗಳನ್ನ ಇಟ್ಕೊಳ್ತೀವಿ.
ಅಲ್ವಾ? ಇನ್ನೇನ್ ಆಸೆ ಬರಕ್ ಸಾಧ್ಯ? ಅದೇ. ಆಸೆ ಅಂತ ಬಂದ್ರೆ ಭಗವಂತನ ಮೇಲ್ ಬಿಟ್ರೆ ಇನ್ಯಾರ ಮೇಲೂ ನಿಮ್ಗೆ ಆಸೆ ಬರಲ್ಲ. ಅದ್ ಮೊದಲನೇ ಸ್ಟೇಜ್. ಮೊದಲನೇ ನಾರಾಯಣದಲ್ಲೇ ನರ ಆಯಣ ಡಿವೈಡ್ ಮಾಡಿ 2 ಅಂಗಗಳನ್ನ ನೋಡಿ ಅಲ್ಲೇ ಆಸೆ ಅಂತ ಇದ್ರೆ ನನ್ ಪರಮಾತ್ಮನ ಮೇಲೆ ಒಬ್ಬನ ಮೇಲೆ ಆಸೆ ಅಂತ ಡಿಕ್ಲೇರ್ ಮಾಡಾಯ್ತು ನೀವು, ಅಲ್ವಾ? ಇದು ಆಕಿಂಚನ್ಯತ್ವ. ಆತ್ಮನಿಕ್ಷೇಪೆ ಕಾರ್ಪಣ್ಯಂ, ಅನನ್ಯ ಆಕಿಂಚನ್ಯಂ, ಅನನ್ಯಾರ್ಹ ಆಕಿಂಚನ್ಯಂ, 2 ಇದ್ರಲ್ಲೇ ಬರುತ್ತೆ. ಏನದು? ಬರ್ಕೊಳ್ಳಿ ಕನ್ನಡದಲ್ಲಿ. ನಾನು ನನ್ನನ್ನು ಕಾಪಾಡಿಕೊಳ್ಳಲಾರೆ ಎಂಬ ಸ್ಪಷ್ಟ ಅರಿವು. ನಾನು ನನ್ನನ್ನು ಕಾಪಾಡಿಕೊಳ್ಳಲಾರೆ ಎಂಬ ಸ್ಪಷ್ಟ ಅರಿವು. ಆ ಅರಿವಿದೆಯೇ ಇಲ್ವಾ ನಮಗೆ? ವೃಕ್ಷಸ್ಯ. ಅಲ್ವಾ? ನಾನು ನನ್ನನ್ನು ಕಾಪಾಡಿಕೊಳ್ಳಲಾರೆ ಎಂಬ ಸ್ಪಷ್ಟ ಅರಿವು. ಯಾವಾಗ ಓರ್ವ ಶರಣಾಗತಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೋ, ಇದೆಲ್ಲ ಲಕ್ಷಣಗಳು ಅವನಿಗೆ ಗೊತ್ತಿಲ್ದೇನೆ ಬಂದಿರುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಸ್ಪಷ್ಟೀಕೃತ ಮಾಡ್ತಾ ಇದ್ದಾರೆ, ಅಲ್ವಾ? ಸ್ಪಷ್ಟಪಡಿಸ್ತಾ ಇದ್ದಾರೆ ಇವರು. ಯಾರಪ್ಪ? ಪೆರಿಯವಾಚಾನ್ ಪಿಳ್ಳೈ. ಹೆಂಗಿರ್ಬೇಕು ಅಂದ್ರೆ, ಒಂದ್ಸಲ ನನ್ನನ್ನು ನಾನು ಕಾಪಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಪ್ರಯತ್ನವೂ ಪಡಬಾರ್ದು. ಪ್ರಯತ್ನ ಪಡೋದು ಏನೋ ಭಗವಂತನ ಮೇಲೆ ಸಂಶಯ ಪಟ್ಟ ಹಾಗೆ. ನನಗೆ ಆಗ್ಬಹುದೇನೋ, ಒಂದು ವಿಧದಲ್ಲಿ ನನಗೆ ಕಾಪಾಡ್ಕೊಳಕ್ ಆಗ್ಬೋದೇನೋ, ಅಲ್ವಾ? ಪ್ರಯತ್ನವೂ ಪಡಬಾರ್ದು. ಪ್ರಯತ್ನ ಪಟ್ಲು ಎಷ್ಟು ಪಡ್ತೀಯೋ ಪಡು ಅಂತ ಸುಮ್ಮನಿದ್ದ. ಇನ್ನಾಗಲ್ಲ ಅಂತ ಹೋದ್ರು ನಿನ್ನ ಮಾನ ಹೋದಂಗೆ ಕೃಷ್ಣ. ನೀ ಉಳಿಸ್ಬೇಕು ಅಂತ ಆದ್ರೆ ಉಳಿಸ್ತೀಯ, ಬಿಡು. ಸೀರೆ ಇದ್ರಿ ಏನು, ಸೀರೆ ಹೋದ್ರಿ ಏನು ಅಂತ ಬಿಟ್ಲು ನಟ ನಡು ಸಭೆಯಲ್ಲಿ ಕೈಯನ್ನ, ಅಲ್ವಾ? ಏನ್ ಮಾಡ್ದ ಕೃಷ್ಣ? ಇವಳ ಮಾನವನ್ ಮಾತ್ರ ಕಾಪಾಡದ್ನ. ಅವಳ ಮುಂದಿನ ಜನ್ಮ ಎಷ್ಟು ಜನ್ಮಗಳಿದೆಯೋ ಅಷ್ಟು ಜನ್ಮಗಳನ್ನು ವಿಮೋಚನೆ ಮಾಡ್ಬಿಟ್ಟ. ದ್ರೌಪದಿ ಇನ್ನು ಎಷ್ಟೋ ಜನ್ಮಗಳು ಪಡಿಬೇಕಿತ್ತಂತೆ. ಆದ್ರೆ ಎಷ್ಟು ಸೀರೆಯನ್ನ ಅವನು ಕೊಟ್ನೋ ಅಷ್ಟು ಜನ್ಮಗಳು, ಅಷ್ಟು ಜನನ ಮರಣ ಕಾಲಚಕ್ರಗಳು ಉರುಳೋಯ್ತು. ದುಶಾಸನಿಗೆ ಅಷ್ಟು ಕಾಲಚಕ್ರಗಳು ಇತ್ತಂತೆ ಮತ್ತೆ ಜನ್ಮಕ್ಕೆ. ಯಾಕಂದ್ರೆ ಎಳ್ಕೊಂಡಲ್ಲ ಪಾಪವನ್ನ ಅವನ ಕಡೆಗೆ. ಸೀರೆ ಏನ್ ಎಳ್ಕೊಳ್ಳಿಲ್ಲ, ಮತ್ತೆ 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 ಹುಟ್ಟು ಸಾವನ್ನ ಎಳ್ಕೊಂಡ ತನ್ನ ಕಡೆಗೆ. ಇವಳದು ಹುಟ್ಟು ಸಾವೆಲ್ಲ ಹೋಯ್ತು. ವ್ಯಾಜ್ಯಕ್ಕೆ ಸೀರೆ ಒಪ್ಕೋತೀರಾ? ವ್ಯಾಜ್ಯಕ್ಕೆ ಕೃಷ್ಣ ಸೀರೆ ಕೊಟ್ಟ, ಇದು ಮಾನ ಉಳೀತು. ಆದ್ರೆ ಅವ್ಯಾಜ್ಯ ರೂಪವಾಗಿ ನೋಡಿದ್ರೆ ಇದು ದುಶ್ಯಾಸನ ತನ್ನ ಮೇಲೆ ಪಾಪಭರಿತವಾದ ಜನನ ಮರಣ ಕಾಲಚಕ್ರವನ್ನ ಎಳ್ಕೊತಾ ಇರೋದು. ದ್ರೌಪದಿಯ ಅಷ್ಟು ಜನ್ಮಗಳು ಕ್ಲಿಯರ್ ಆಗ್ತಾ ಇರೋದು, ಕ್ಲೆನ್ಸ್ ಆಗ್ತಾ ಇರೋದು, ಅಲ್ವಾ? ಆ ರೀತಿ ಕ್ಲಿಯರ್ ಮಾಡಕ್ ಸಾಧ್ಯವಾ ಅಂತ ಹೇಳಿ ನೀವು ಬೇಕಾದ್ರೆ ಕೇಳ್ಬೋದು ಪ್ರಶ್ನೆ. ಕಲಿಯುಗದಲ್ಲೂ ಕೂಡ ತಮ್ಮ ಜನನ ಮರಣಗಳನ್ನ ಕ್ಲಿಯರ್ ಮಾಡಿರೋ ಮಹರ್ಷಿಗಳು ಎಷ್ಟೋ ಜನ ಇದ್ದಾರೆ. ರಮಣ ಮಹರ್ಷಿ ತನ್ನ ತಾಯಿಯ ಮರಣ ಕಾಲದಲ್ಲಿ ತನ್ನ ಕೈಯನ್ನ ಆ ತಾಯಿಯ ತಲೆ ಮೇಲಿಟ್ಟು 1 hour ಸುಮ್ನೆ ಮೌನವಾಗಿ ಕೂತಿದ್ರು. ಅದಾದ್ಮೇಲೆ ರಮಣ ಮಹರ್ಷಿಗಳು ಹೇಳ್ತಾರೆ, ಅಮ್ಮ ನಿನ್ನ ಜನನ ಮರಣಗಳೆಲ್ಲ ಕಳೀತು, ಇನ್ನು ನಿನಗೆ ಮೋಕ್ಷ ಪ್ರಾಪ್ತಿ. ಎಲ್ಲವನ್ನು ನಾನು ಭಗವಂತನಲ್ಲಿ ವಿಜ್ಞಾಪನೆ ಮಾಡಿಕೊಂಡು ಮೌನದಲ್ಲಿ ಐ ಹ್ಯಾವ್ ಕನ್ವೇಡ್. ಅಂಡ್ ಇನ್ನೂ ತುಂಬಾ ಜನ್ಮಗಳು ನೀನ್ ತೆಗಿಯೋದಿತ್ತು. ಬಿಕಾಸ್ ನೀನು ಇಂತಹ ಒಂದು ಆತ್ಮಸ್ವರೂಪವನ್ನೇ ತಿಳ್ಕೊಂಡಂತಹ ಜ್ಞಾನಿಗೆ ಜನ್ಮವನ್ನ ನಿನ್ನ ಗರ್ಭದಲ್ಲಿ ಕೊಟ್ಟಿರೋ ಆ ಒಂದು ಪರಿಣಾಮವಾಗಿ ಯು ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಎನಿ ಮೋರ್ ಜನ್ಮ ಅಂತ ಹೇಳಿ ಕೈಯನ್ನ ತೆಗಿತಾರೆ. ಪ್ರಾಣ ಹೊರಟೋಗುತ್ತೆ. ರಮಣ ಮಹರ್ಷಿಯ ಚರಿತ್ರೆಯಲ್ಲಿ ಅದು ಬರುತ್ತೆ. ಶಂಕರ ಭಗವತ್ಪಾದರು ಅವರ ತಾಯಿಗೆ ಮರಣ ಕಾಲದಲ್ಲಿ ಯಾವುದೋ ನಾರಾಯಣ ಸ್ತುತಿಯನ್ನ ಹೇಳಿಸಿ ತಾನು ಮಾಡಿ ಆ ತಾಯಿಗೆ ಮೋಕ್ಷವನ್ನ ಕೊಟ್ಟಿದ್ದಾರೆ. ಅಂದ್ರೆ ಜನನ ಮರಣದಿಂದ ನಾವು ಹೊರಗಡೆ ಬರಬಹುದು. ಆ ಹೊರಗಡೆ ಬರಕ್ಕೆ ಫಸ್ಟ್ ಅಡಿಪಾಯ ಏನು?
ನನ್ನನ್ನು ನಾನು ಕಾಪಾಡ್ಕೊಳಕ್ ಆಗಲ್ಲ, ಕಾಪಾಡೋನು ಅವನೇ ಅನ್ನೋ ಒಂದು ಇದು ಬರ್ಬೇಕು ಅಲ್ವಾ. ನನ್ನನ್ನು ನಾನು ಕಾಪಾಡ್ಕೊಳಕ್ ಆಗಲ್ಲ ಅನ್ನೋದನ್ನೇ ಕೈ ಬಿಡೋದು. ನಾನ್ ಯಾವ ಒಂದು ಮೆಷರ್ಮೆಂಟು ತಗೊಳಲ್ಲ, ನಾನ್ ನನ್ನನ್ನು ಕಾಪಾಡ್ಕೊಳಕ್ಕೆ ನೀ ತಗೋಬೇಕು ಅನ್ನೋ ನಂಬಿಕೆ ಅವನಲ್ಲಿ ಬೆಳೆಸ್ಕೊಳ್ಳೋದು. ನಾನು ನಮ್ಮನ್ನು ಕಾಪಾಡಿಕೊಳ್ಳಲಾರೆ ಎಂಬ ಸ್ಪಷ್ಟ ಅರಿವು. ಯಾವುದೇ ಕಾಲಕ್ಕೂ ಕಾಪಾಡ್ಕೊಳಕ್ ಆಗತ್ತಾ ನಮ್ಮನ್ನ ನಾವು? ಚಿಕ್ಕ ಸಿಂಪಲ್ ಎಕ್ಸಾಂಪಲ್ ಏನೋ, ನಿಮ್ ಮಕ್ಕಳು ಹೊರಗಡೆ ಹೋಗ್ತಾರೆ ಗಾಡಿ ತಗೊಂಡು, 2 ವೀಲರೋ 4 ವೀಲರೋ ತಗೊಂಡು ಹೋಗ್ತಾರೆ. ಅಮ್ಮಂದ್ರು ನೀವು ಏನ್ ಮಾಡ್ತೀರಾ? ಹಿಂದ್ಗಡೆ ಹಿಂಬಾಲಿಸ್ತೀರಾ? ಪುನೀತ ಕಾರ್ ತಗೊಂಡ್ ಹೋದ ಇವತ್ತು ಹೊರಗಡೆಗೆ, ಎಲ್ಲೋ ಯಾವ್ದೋ ಒಂದು ಮೀಟಿಂಗು ಇದು ಅಂತ. ಉಷಾ ಅಕ್ಕ ಇನ್ನೊಂದು ಕಾರಲ್ಲಿ ಹಿಂದ್ಗಡೆ ನೀವು ಹಿಂಬಾಲಿಸ್ತೀರಾ? ಎಲ್ ಬ್ರೇಕ್ ಹಾಕ್ತಾನೋ, ಎಲ್ ಬ್ರೇಕ್ ಹೊಡಿತಾನೋ, ಎಲ್ಲಿಗೆ ಯಾರು ತಾಕಿಸ್ತಾನೋ ಮಾಡ್ತೀರಾ? ಹೊರಡುವಾಗ ಹಸನ್ಮುಖಿಯಾಗಿ ಕಳಿಸ್ತೀರಾ, ಹುಷಾರಾಗಿ ಹೋಗ್ಬಿಟ್ ಬಾಪ, ದೇವ್ರು ಒಳ್ಳೇದ್ ಮಾಡ್ಲಿ, ಭಗವಂತ ಕಾಯ್ತಾನೆ. ಆ ವಿಶ್ವಾಸ ಮನಸ್ಸಲ್ಲಿ ದೃಢವಾಗಿ ಅಚಲವಾಗಿ ಇರುತ್ತೆ. ಭಗವಂತ ತಾನೇ ಕಾಯ್ಬೇಕು ಅವ್ರನ್ನ. ರಫ್ ಆಗಾದ್ರೂ ಓಡಿಸ್ಲಿ, ಸ್ಮೂತ್ ಆಗಾದ್ರೂ ಓಡಿಸ್ಲಿ, ಅವ್ರು ಹೆಂಗ್ ಓಡಿಸ್ತಾರೋ ಯಾರು ಗೊತ್ತು. ಹುಷಾರಾಗಿ ಹೋಗ್ಬಿಟ್ ಬಾ ಅಂತೀವಿ ಅಲ್ವಾ. ರೋಡಲ್ಲಿ ಅವ್ರ ಹಿಂದ್ಗಡೆ ತಾಯಂದ್ರು ಪಾನ ಮಾಡ್ಕೊಂಡ ಹೋಗ್ತೀರಾ? ನಮ್ಮ ಮಕ್ಕಳು ಯಾವ ತರ ಡ್ರೈವ್ ಮಾಡ್ತಾರೆ, ನಾವ್ ಯಾರ್ ಕಾಪಾಡಕ್ ಅವ್ರಿಗೆ? ನಾವ್ ಇಲ್ದೇ ಇರೋವಾಗ್ಲೂ ಅವ್ರನ್ನ ಅವರೇ ಕಾಪಾಡ್ಕೋಬೇಕು ಅಲ್ವಾ. ನಮ್ ತಂದೆ ಪರದಾಡ್ತಾರೆ, ಇವನ್ ಎಲ್ಲಾ ಬೊಂಬೆ ಅದು ಇದು ಅಂತ ಖರ್ಚು ಮಾಡ್ತಾನಲ್ಲ, ದುಡ್ಡೆಲ್ಲ ಇದ್ ಮಾಡ್ತಾನಲ್ಲ, ನಾನ್ ಎಷ್ಟು ಸೇವ್ ಮಾಡ್ತೀನಿ, ಚೆನ್ನಾಗಿರ್ಬೇಕು ಇವನು ಅಂತ. ಒಂದೇ ಮಾತು ಅವ್ರಿಗೆ ಹೇಳೋದು, ನಾನ್ ಖರ್ಚು ಮಾಡ್ಕೊಳಕ್ ನಾ ಸಮಜಾಯಿಷಿ ಅಂತ ಕೊಡ್ತಾ ಇಲ್ಲ ಅಪ್ಪ. ನಾ ಖರ್ಚು ಮಾಡ್ದೇನೆ ಇರ್ಬೋದು, ನಾನ್ ಎಲ್ಲಾದ್ನೂ ಉಳಿಸ್ಬೋದು. ನೀನ್ ಇಲ್ದೇ ಇರೋ ಸಮಯದಲ್ಲಿ ಏನಾಗತ್ತೆ ಅಂತ ನಿನಗ್ ಗೊತ್ತಿಲ್ಲ. ಈಗ ತಾತ ಇದಾರ ನಿನ್ನ ನೋಡಕ್ಕೆ? ಇದಾರ ನಮ್ ತಾತ ಪಾಟಿ ನಮ್ ತಂದೆ ನೋಡಕ್ಕೆ? ಇಲ್ಲ ಅಲ್ವಾ. ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿದಾರೋ ಭಗವಂತ ಅದಾಗೆ ಆಗುತ್ತೆ. ಇಫ್ ಐ ಹ್ಯಾವ್ ಟು ಬೆಗ್, ಐ ಹ್ಯಾವ್ ಟು ಬೆಗ್. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್. ನಾನ್ ಮಹಾರಾಜನ್ ತರ ಇರ್ಬೇಕು ಅಂತ ಭಗವಂತನಿಗೆ ಸಂಕಲ್ಪ ಇದ್ರೆ ನಾ ಹಂಗೆ ಇರ್ತೀನಿ ಜೀವನದಲ್ಲಿ. ಇಲ್ಲ, ஒரு நாள் நீ பிச்சைக்காரனா மாறிதா ஆகணும், உன்னுடைய தலைவிಧಿ ಅಂದ್ರೆ ಅದನ್ನ ಯಾರು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಬರೀ ದುಡ್ಡಿನ ವಿಚಾರಕ್ಕೆ ನಾ ಹೇಳ್ತಾ ಇಲ್ಲ, ಎಲ್ಲದಕ್ಕೂ ನನ್ನ ಮಗನಿಗೆ ನಾನ್ ಬೆಂಬಲವಾಗಿ ನಾನ್ ಕಾವಲಿರ್ತೀನಿ ಅಂದ್ರೆ ಆಗತ್ತಾ? ನಮ್ಮನ್ನ ನಾವು ಕಾಪಾಡ್ಕೊಳ್ಳೋ ಪ್ರಯತ್ನವನ್ನ ಬಿಟ್ಬಿಡ್ಬೇಕು. ಅವನು ಕಾಪಾಡ್ತಾನೆ, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಲ್ಲ. ಖಂಡಿತ ನಮ್ಮನ್ನ ನಾವು ಕಾಪಾಡ್ಕೋತೀನಿ ಅಂದ್ರೆ ಭಗವಂತನಲ್ಲಿ ಅಪನಂಬಿಕೆ ಇಟ್ಕೊಂಡಿದೀವಿ ಅಂತ ಅರ್ಥ. ಸೊ ಆತ್ಮ ನಿಕ್ಷೇಪೆ ಕಾರ್ಪಣ್ಯಂ. 4ನೇದು ಬರ್ಕೊಳ್ಳಿ ಎಲ್ಲಾರು. ಒಂಚೂರು ನಿದ್ದೆಯಿಂದ ಮೇಲೆ ಹೇಳಿ. ಎಲ್ರಿಗೂ ಕಣ್ಣು ಹೇಳ್ಕೊಂಡ್ ಹೋಗ್ತಾ ಇದ್ದೆ. ನಾನು ಈಗ ಕಣ್ಣು ಹೇಳ್ಕೊಂಡ್ ಕೂತ್ಕೋಬೇಕು. ಪಾಠ ಮಾಡೋನು ಕಣ್ಣು ಎಳಿಬೇಕು. ಅಕ್ಸೆಪ್ಟ್ ಮಾಡ್ಕೋತೀರಾ? ನಾನು ಅವನು 10 ನಿಮಿಷ ಉಟ್ಕೊಂಡ್ ನೋಡ್ರೆ ವಿಲ್ ಯು ಅಕ್ಸೆಪ್ಟ್ ಇಟ್? ಆಕ್ಚುಲಿ ತುಂಬಾ ನಿದ್ದೆ ಬರ್ತಾ ಇದೆ. ಮೆಡಿಕೇಶನ್ ಪ್ರಭಾವ ಅದು. ಐ ಆಮ್ ಆನ್ ಮೆಡಿಕೇಶನ್, ಐ ಆಮ್ ನಾಟ್ ವೆಲ್. ಸೊ ತುಂಬಾ ಎಳಿತಾ ಇದೆ. ಫೋರ್ಸಿಂಗ್ ಮೈ ಸೆಲ್ಫ್ ಟು ಬಿ ಅವೇಕ್. ಯಾವಾಗ್ಲೂ ಹಂಗೆ ಆಗೋದು. ತುಂಬಾ ನಿದ್ದೆ ಬರೋ ದಿನಗಳಲ್ಲಿ ವಿಪರೀತ ಒಳ್ಳೆ ಟಾಪಿಕ್ ಇಂಪಾರ್ಟೆಂಟ್. ಅದು ಹೆಂಗೆ ಗೊತ್ತಿಲ್ಲ, ಏನೋ ಮಾಡಿಸ್ದಂಗ್ ಬಂದ್ ಕುತ್ಕೊಳ್ಳುತ್ತದು. ಯಾವ್ದು ಮಿಸ್ ಆಗ್ತಾ ಇಲ್ಲ. ಐ ಆಮ್ ಏಬಲ್ ಟು ಆನ್ಸರ್, ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಯು ಆರ್ ಏಬಲ್ ಟು ಕನೆಕ್ಟ್ ಇಟ್. ಅಂದ್ರೆ ನನ್ ಕೈಲಿ ಆಗ್ತಾನೆ ಇಲ್ಲ. ಅನೇಬಲ್ ಟು. ಇನ್ಫ್ಯಾಕ್ಟ್ ಫಸ್ಟ್ ಹಾಫ್ ಅನ್ ಅವರ್ ನಾನು ಕೂತ್ಕೊಂಡು ಮಲ್ಕೊಂಡೆ, ಅಂಡರ್ಲೈನ್ ಮಾಡ್ಕೊಂಡು ಮಾಡ್ಕೊಂಡೆ. ನನ್ಗೆ ಮಿಸ್ ಮಾಡ್ಕೋಬಾರ್ದಲ್ಲ ಅಂತ ಬಲವಂತವಾಗಿ ಕೂತಿದ್ದೀನಿ ನಾನು. ಫೋರ್ಸಿಂಗ್ ಮೈ ಸೆಲ್ಫ್. ಕನೆಕ್ಟ್ ಆಗ್ತಾ ಇದ್ದೀರಾ ಗೊತ್ತು ನನಗೆ, ಬಟ್ ಸ್ಟಿಲ್ ಇನ್ನು ಕನೆಕ್ಷನ್ ಬೇಕು. ಒಪ್ಕೊಂಡಲ್ಲ ನನ್ಗೆ. ಐ ಆಮ್ ಅನೇಬಲ್ ಟು ಡೂ ಇಟ್ ಅಂತ. ಮೆಡಿಕೇಶನ್ ಯು ಕಾಂಟ್ ಹೆಲ್ಪ್ ಇಟ್. ಟೀ ಕುಡ್ದಾಯ್ತು, ಅದು ಒಳ್ಳೆ ಮೆಡಿಕೇಶನ್ ಅಕ್ಕ. ಇದು ಇನ್ನೂ ಒಳ್ಳೆ ಮೆಡಿಕೇಶನ್ ಬರ್ತಿದೆ ಪ್ರಾಬಬಲಿ ಅದಕ್ಕೆ. ಸೊ ಇದ್ 3 ಅರ್ಥ ಆಯ್ತಾ? ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ವಿಭೀಷಣ ಶರಣಾಗತಿಯಲ್ಲಿ ಆತ್ಮನಿಕ್ಷೇಪ ಹೆಂಗ್ ಮಾಡ್ತಾನೆ ಅಂದ್ರೆ, ಐ ಡೋಂಟ್ ನೋ ಇಫ್ ಐ ಗೋ ಅಂಡ್ ಸ್ಟ್ಯಾಂಡ್ ರೈಟ್ ಫ್ರಂಟ್ ಆಫ್ ರಾಮ,
because he has lost his wife for 10 months, he might immediately kill me by putting the Ramabana. ಅಲ್ವಾ? ಗೊತ್ತಿಲ್ಲ, ಅಲ್ಲಿಂದ ಆಕಾಶ ಮಾರ್ಗದಿಂದ ನನಗೆ ಇನ್ನು ಲ್ಯಾಂಡ್ ಆಗಕ್ಕಿಲ್ಲ, ಅಲ್ಲೇ ಪ್ಲೇನ್ ಕ್ರಾಶ್ ಆದಂಗೆ ಆಗ್ಬೋದು, ಗೊತ್ತಿಲ್ಲ ಅಲ್ವಾ? ರಾವಣನ ಅಷ್ಟು ಕೋಪವನ್ನು ನನ್ನ ಮೇಲೆ ತೀರಿಸ್ಕೋಬಹುದು ರಾಮ. ಹಿ ಹ್ಯಾಸ್ ದಟ್ ರೈಟ್ಸ್ ಅಲ್ವಾ? ನಿಂತ ಜಾಗದಲ್ಲಿ ಭಸ್ಮ ಮಾಡ್ಬೋದು ನನ್ನನ್ನ. 4 ಜನ ಉಪಮಂತ್ರಿಯರು ವಿಭೀಷಣನಿಗೆ, ಅವರು ಬರ್ತಾರೆ ವಿಭೀಷಣನ್ ಜೊತೆ. ಅದೇನೋ ಹೂವಿಂದ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ, ಆತರ. ಅವರೆಲ್ಲ ಹೇಳ್ತಾರೆ, ರಾಮ ನಿಜವಾಗ್ಲೂ ಶರಣಾಗತಿಯನ್ನ ಕೊಡ್ತಾನ? ನೀವು ಈ ತರ ಧೈರ್ಯವಾಗಿ ಎಲ್ಲವನ್ನೂ ಪರಿತ್ಯಜಿಸಿ ಪ್ರಾತಿಕೂಲ್ಯಸಿ ವರ್ಜನಂ ಅಂತ ತೋರಿಸಿ ಹೋಗ್ತಾ ಇದ್ದೀರಲ್ವಾ? ವಿಲ್ ಹಿ ರಿಯಲಿ ಗಿವ್ ಹಿಸ್ ಅಭಯ ಹಸ್ತ ಟು ಯು? ಸಿಟ್ಟಿನಿಂದ ನಿಮ್ಮನ್ನ ತೀಕ್ಷ್ಣವಾದ ಬಾಣಗಳಿಂದ ಅಲ್ಲೇ ಸದೆಬಿಡಿದ್ರೆ ಏನ್ ಮಾಡ್ತೀರಾ? ನೋಡು, ಗೊತ್ತಾಗಾಯ್ತು, ನನ್ನನ್ನು ನಾನು ಕಾಪಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಗಾಯ್ತು. ಇನ್ನು ಆ ಕಾಪಾಡ್ಕೊಳ್ಳೋ ಹೊಣೆ ನನಗ್ ಬೇಕಿಲ್ಲ, ಅದ ಅವನ್ ಹೊಣೆ. ಕಾಪಾಡ್ಬೇಕು ಅಂತ ಇದ್ರೆ ಅವನ್ ಕಾಪಾಡ್ತಾನೆ, ಇಲ್ವಾ ಅವನ್ ನನ್ನನ್ ಸಾಯಿಸೋದೇ ನನಗ್ ಕಾಪಾಡೋತನ್ವಾ? ಅದೇ ಆಗ್ಲಿ ನಡಿ. ಎಲ್ಲೋ ರಾವಣನ್ ಕೈಯಲ್ಲಿ ಸಾಯೋ ಬದಲು ಅವನ ಕೈಯಲ್ಲೇ ಹೋಗಿ ಸಾಯ್ತೀನಿ, ಮೋಕ್ಷ ಆದ್ರೂ ಸಿಗುತ್ತೆ ಅಲ್ವಾ? ಮಾರೀಚ ಅದೇ ತಾನೇ ಮಾಡಿದ್ದು. when he couldn't rescue himself by Ravana, ಬೇಂಡ ರಾವಣ, ರಾಮನೇ ನೀ ಅಪ್ಪಡಿ ಎಲ್ಲ ಸಾಮಾನ್ಯಮ ಸರ್ವಸಹಜಮ ನೆನಕ್ಯಾದ. ಯಾಕಂದ್ರೆ ಏಟಾಗಿತ್ತು ಅವನಿಗೆ, ಈಗಾಗ್ಲೇ ಬಾಲಕಾಂಡದಲ್ಲೇ ನೋಡಿದ್ವಿ ಅಲ್ವಾ? ಸಿದ್ಧಾಶ್ರಮದಲ್ಲಿ ಮಾರೀಚ ಸುಬಾಹು ಬಂದು ರಕ್ತಮಸ್ತಿ ಮಾಂಸಾದಿಗಳನ್ನ ಹಾಕಿ ವಿಶ್ವಾಮಿತ್ರರ ಯಾಗವನ್ನ ಕಲುಷಿತ ಮಾಡಕ್ ನೋಡಿ ಅವಾಗ ಹೊಡೆಸ್ಕೊಂಡ್ ಹೋಗಿದ್ದ ಅಲ್ವಾ? ಆಗ್ನೇಯಾಸ್ತ್ರವನ್ನ ಹಾಕಿ ಸುಬಾಹುವನ್ನ ಹೊಸಕಾಕಿದ್ದ, ಅವನು ಭಸ್ಮವಾದ. ಆದ್ರೆ ಮಾನವಾಸ್ತ್ರವನ್ನ ಹಾಕಿ ಸಪ್ತ ದ್ವೀಪಗಳನ್ನ ದಾಟಿ ಹಾಕಿ ಎಸೆದಿದ್ದ. ಅದು ಏನೋ ಬಾಲಕಾಂಡದ ರಾಮ, ಈಗ ಸೀತಾ ಸಮೇತನಾದ ರಾಮ ಅವನು ಅಲ್ವಾ? ಬಾಲಕಾಂಡದ ಒಂಟಿ ರಾಮನಿಗೆ ಅಷ್ಟು ಶಕ್ತಿ ಇತ್ತು. ಬೇಡ ರಾವಣ, ಪ್ರತಿ ಒಂದು ಮರ ನೋಡಿದ್ರು ರಾಮನ ನೆನಪು ಬರೋದಂತೆ, ಮರಮರಕ್ಕೂ ರಾಮನ ನೆನಪು ಬರೋದು. ಆ ರೀತಿ ಭಯಭೀತನಾಗಿದ್ದ ಮಾರೀಚ. ಆದ್ರೂ ಕನಕಮೃಗವಾಗಿ ಮಾಯಾಮೃಗವಾಗಿ ಬರಕ್ಕೆ ಧೈರ್ಯ ಹೆಂಗ್ ಮಾಡ್ದ ಅಂದ್ರೆ, ಇದು ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ನಾನು ಕಾಪಾಡ್ಕೊಳಕ್ಕಾಗಲ್ಲ, ಈ ರಾವಣನ ಹತ್ರ ಸಾವನ್ನ ಅಪ್ಪೋ ಬದ್ಲು ಬೆಟರ್ ಲೆಟ್ ಮೀ ಕಂಡಕ್ಟ್ ದ ಮೃತ್ಯು ಥ್ರೂ ದಿಸ್ ರಾಮ ಇಟ್ಸೆಲ್ಫ್. ಗೊತ್ತು ಮಾರೀಚನಿಗೆ ಚೆನ್ನಾಗ್ ಗೊತ್ತು, ನಾ ಹೋಗ್ತೀನಿ, ನಾ ಇರಲ್ಲ, ನಾ ಹೋಗೇ ಬಿಡ್ತೀನಿ. ಮೊದಲನೇ ಚಾನ್ಸ್ ಅಲ್ಲೇ ಹೋಗ್ಬೇಕಿತ್ತು, ಸಂಹವ್ ಮಾನವಾಸ್ತ್ರದಿಂದ ಉಳ್ಕೊಂಡೆ. ಆದ್ರೆ ಈಗ ಖಂಡಿತ ಹೋಗ್ತೀನಿ, ಗೊತ್ತು. ಆದ್ರೆ ಹೋಗ್ತೀನಿ, ನಾನು ಕಾಪಾಡ್ಕೊಳ್ಳೋ ಪ್ರಯತ್ನವನ್ನ ಬಿಟ್ಟು ಹೊರಟೋಗ್ತೀನಿ ಅಲ್ವಾ? ಇದು ಆತ್ಮನಿಕ್ಷೇಪೆ ಕಾರ್ಪಣ್ಯಂ. ಎಲ್ಲದಕ್ಕೂ ವಿಭೀಷಣನ ಏನಕ್ ತರ್ತೀವಿ ಅಂದ್ರೆ, ಬಲಿಚಕ್ರವರ್ತಿ ಯಾವ್ದೋ 2 3 ಶರಣಾಗತಿ ಮಾಡಿದ್ದು. ಅವನ ಶರಣಾಗತಿಯಲ್ಲಿ 3 ಲಕ್ಷಣವೋ 2 ಲಕ್ಷಣವೋ. ದ್ರೌಪದಿದು ಒಂದೇ ಲಕ್ಷಣ, ಅರ್ಜುನಂದು 2 ಅಥವಾ 3 ಆತರ. ಒಬ್ರೊಬ್ರದ್ದು ಒಂದು ವಿಶ್ಲೇಷಣೆ ಮಾಡಿದ್ರೆ ವಿದುರಂದು 2, ಅದೇ ರೀತಿ ಅಜಾಮಿಳಂದು 1. ಅಜಾಮಿಳಂದ 6 ಸೇರ್ಕೊಳ್ಳುತ್ತೆ ಆಕ್ಚುಲಿ. ಇದ್ರಲ್ಲಿ 3 ಸಲ ನಾರಾಯಣನಲ್ಲಿ 6 ಸೇರ್ಕೊಳ್ಳುತ್ತೆ. ಆ ರೀತಿ ಪ್ರತಿ ಒಬ್ರದು 1 2 3 4 ಅಥವಾ ಕೆಲವ್ರದ್ದು 5 ಆತರ ಇದೆ. ವಿಭೀಷಣ ಆಳ್ವಾರ್ದು ಮಾತ್ರ ಸಂಪ್ರದಾಯದಲ್ಲಿ ಹೇಳಲ್ಪಟ್ಟಿದೆ, ವಿಭೀಷಣಂದು ಮಾತ್ರ 6 ಲಕ್ಷಣಗಳು ಅವನ ಶರಣಾಗತಿಯಲ್ಲಿ ಸೇರ್ಕೊಂಡಿದೆ. ಗೊತ್ತಾಯ್ತಾ? ಅದಕ್ಕೆ ಅದನ್ನ ಪರಮೋತ್ಕೃಷ್ಟವಾದಂತಹ ಅತ್ಯುತ್ತಮವಾದ ಶರಣಾಗತಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 4ನೇದು ಬರ್ಕೊಳ್ಳಿ, ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. 4th one, ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. ಕರ್ಮಯೋಗವಲ್ಲ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. 4ನೇದು ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. ಕರ್ಮಯೋಗವಲ್ಲ, ಜ್ಞಾನಯೋಗವಲ್ಲ, ಕರ್ಮಯೋಗವಲ್ಲ ಕಾಮ, ಜ್ಞಾನಯೋಗವಲ್ಲ ಕಾಮ, ರಾಜಯೋಗವೂ ಅಲ್ಲ,
ಮತ್ತು ಭಕ್ತಿಯೋಗವೂ ಅಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಜ್ಞಾನಯೋಗ ಯಾವುದೂ ಅಲ್ಲ. ಪರಮಾತ್ಮನೇ ತನ್ನ ನಿರ್ಹೇತುಕವಾದ ಕಟಾಕ್ಷದಿಂದ ನಮ್ಮನ್ನು ರಕ್ಷಿಸುತ್ತಾನೆ ಎಂಬ ದೃಢವಾದ ನಂಬಿಕೆ. ನಮ್ಮನ್ನು ರಕ್ಷಿಸುತ್ತಾನೆ ಎಂಬ ದೃಢವಾದ ನಂಬಿಕೆ. ನಿರ್ಹೇತುಕವಾದ ಕಟಾಕ್ಷದಿಂದ ಪರಮಾತ್ಮನು ನಮ್ಮನ್ನು ರಕ್ಷಿಸುತ್ತಾನೆ ಎಂಬ ನಂಬಿಕೆ. ನಾವು ಆದ್ಮೇಲೆ ಅದೇ ಹೇಳ್ತೀವಲ್ವಾ, ತ್ವದೇಕ ರಕ್ಷಸ್ಯ ಮಮ ತಮೇವ ಕರುಣಾಕರ ನ ಪ್ರವೃತ್ತ ಪಾಪೈ ಪ್ರವೃತ್ತ ನಿವರ್ತ. ಅದೇ ಅಲ್ವಾ ಇದರರ್ಥ? ಇದರ ಅರ್ಥ ನಾನು 1% ಪ್ರಯತ್ನವೂ ಪಡಲ್ಲ ನನ್ನನ್ನು ರಕ್ಷಿಸ್ಕೊಳಕ್ಕೆ. ರಕ್ಷಿಸ್ಬೇಕು ಅಂದ್ರೆ ನೀನ್ ರಕ್ಷಿಸು, ಶಿಕ್ಷಿಸ್ಬೇಕು ಅಂದ್ರೆ ನೀನ್ ಶಿಕ್ಷಿಸು ಅಲ್ವಾ. ನಾನು ಪ್ರಯತ್ನ ಪಟ್ಟು ರಕ್ಷಣೆ ಪಡ್ಕೊಂಡ್ರೆ ಅದು ನನ್ನ ಅಹಂಕಾರ. ನೀನು ನಿನ್ನ ಪ್ರಯತ್ನದಿಂದ ನನ್ನನ್ನು ರಕ್ಷಿಸಿದ್ರೆ ಅದು ಆತ್ಮದ ಸ್ವಾಭಾವಿಕ ಗುಣ. ಒಪ್ಕೋತೀರಾ? ಆತ್ಮದ ಸ್ವಾಭಾವಿಕ ಗುಣ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಲ್ಲ, ಭಗವಂತ ಆತ್ಮವನ್ನ ರಕ್ಷಿಸೋದು. ಗೊತ್ತಾಯ್ತಾ? ಬರ್ಕೊಂಡ್ರ? ನೆಕ್ಸ್ಟ್ 5ನೇದು. ಸೊ 2ನೇ ನಾರಾಯಣ ಮುಗೀತಾ ಈಗ. ಮೊದಲನೇ ನರ, ಮೊದಲನೇ ಆಯಣ, 2ನೇ ನರ, 2ನೇ ಆಯಣ. ಸೊ 2 ನಾರಾಯಣ ನೋಡಿದ್ರಿ ಈಗ. ಗೊತ್ತಾಯ್ತಾ ಶೈಲಾ ಆಂಟಿ? ಅಜಾಮಿಳ ಹೇಳಿದ್ದು 3 ನಾರಾಯಣ. ಮೊದಲನೇ ನಾರಾಯಣ, 2ನೇ ನಾರಾಯಣ, ಮೊದಲನೇ ನರ ಆಯಣ, ಮೊದಲನೇ ನಾರಾಯಣ, 2ನೇ ನರ ಆಯಣ, 2ನೇ ನಾರಾಯಣ. 4 ಪಾಯಿಂಟ್ ಕವರ್ ಆಯ್ತು ಅಲ್ವಾ? ಸೊ ವಿಭೀಷಣ ಯಾವ ರೀತಿ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ ಯಾವ ರೀತಿ ತೋರಿಸ್ತಾ? ಯಾವ ರೀತಿ ತೋರಿಸ್ತಾ? ಅವ್ನು ರಕ್ಷಿಸ್ತಾನ್ ಬಿಡು. ತನ್ನ ಎಲ್ಲವನ್ನು ವಿಸರ್ಜನೆ ಇದು ಮಾಡಿಬಿಟ್ಟು ತ್ಯಾಗ ಮಾಡಿ ರಾಮನಲ್ಲಿ ಶರಣಾದ. ಅದು 2ನೇದು ಅಂಗ. ಈ 4ನೇದು ನಾನ್ ಕೇಳ್ತಾ ಇರೋದು. ಪ್ರಾತಿಕೂಲ್ಯಸ್ಯ ವರ್ಜನ ಹೌದು ತೋರಿಸ್ತಾ. ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ ಹೆಂಗ್ ತೋರಿಸ್ತಾನೆ ವಿಭೀಷಣ? ಯಾವ ಥರದಲ್ಲೂವೆ ಯಾವ ಇದು ಅಥವಾ ನಾನು ಕಾರ್ಯ ಮಾಡಿ ಮಾಡ್ತಾ ಇದ್ದೀನಿ ಅಂತ ಆಗ್ಲಿ, ತನ್ನ ಭಕ್ತಿಯಿಂದ ಮಾಡ್ತಾ ಇದ್ದೀನಿ ಅಂತ ಆಗ್ಲಿ, ಅಂದ್ರೆ ಯಾವ್ದು ಜ್ಞಾನ ಭಕ್ತಿ ಯಾವ್ದು ತನ್ನಲ್ಲಿರೋದನ್ನ ನಾನ್ ಪ್ರದರ್ಶನ ಮಾಡಿ ನಾನ್ ಭಗವಂತ ನಿನಗ್ ಶರಣಾಗತಿ ಅಂತ ಹೇಳಲಿಲ್ಲ. ಅವನು ಯಾವ ತರದಲ್ಲೂ ಹೇಳಿಲ್ಲ. ಜಸ್ಟ್ ಅವನೇನ್ ಮಾಡ್ತಾ ಬಂದು ಶರಣಾಗತಿ ಮಾಡಿದಾಗ ನೀ ನನ್ನನ್ ಕಾಪಾಡ್ತೀಯ ಅನ್ನೋ ನಂಬಿಕೆ, ನನಗ್ ಭಕ್ತಿಯಿಂದ ನಾನು ಹೋಗ್ತಾ ಇದ್ದೀನಿ ಭಗವಂತ ನೀ ನನ್ನನ್ ಕಾಪಾಡು, ಅಥವಾ ನನ್ ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ, ಯಾವ್ದನ್ನು ಪ್ರೊಫೆಸ್ ದಟ್ ಐ ಆಮ್ ಹ್ಯಾವಿಂಗ್ ದಿಸ್ ಅಂಡ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೀ. ನೋ, ಐ ಹ್ಯಾವ್ ಕಮ್, ಯು ಡೂ ಇಟ್ ಫಾರ್ ಮೀ ಅಷ್ಟೇ. Even if you don't care, that is a care to me. ಅದೇ if other people cares, that is don't care to me. If you don't care, that is a care to me. ಅಲ್ವಾ? ಬೇರೆಯವರು ಕೊಡುವ ರಕ್ಷಣೆಯೂ ನನಗೆ ಶಿಕ್ಷೆ, ನೀನು ಕೊಡುವ ಶಿಕ್ಷೆಯೂ ನನಗೆ ರಕ್ಷೆ ಅಲ್ವಾ? ವಿಭೀಷಣನ ಜೊತೆ ಬಂದವರೆಲ್ಲ ಹೇಳ್ತಾರೆ, ಹೊಡೆದ್ ಗಿಡದ್ ಬಿಟ್ರೆ ನಿಮ್ಮನ್ನ, ನಿಮ್ಮ ಅಣ್ಣನ ಕೋಪ ನಿಮಗ್ ತೋರ್ಸಿದ್ರೆ ಇನ್ನೂ ಒಳ್ಳೇದಾಯ್ತು,
ಅಲ್ವಾ? ನಮ್ಮ ಅಣ್ಣನ್ ಪಾಪನೂ ಕಳೀತು ನನಗ್ ಕೊಡೋ ಶಿಕ್ಷೆಯಿಂದ. ನಮ್ಮ ಅಣ್ಣ ಪ್ಯೂರಿಫೈ ಆದ. ಎರಡನೇದು, ನಮ್ಮ ಅಣ್ಣನ ಪಾಪ ಕಳೆಯೋದು ಒಂದೇ ಅಲ್ಲ, ನನ್ನನ್ನ ರಾವಣನಿಂದ ಬಿಡುಗಡೆ ಹೊಂದಿ ಈ ವಿಭೀಷಣ ಜನ್ಮಕ್ಕೆ ಸದ್ಯ ಫುಲ್ ಸ್ಟಾಪ್ ಹಾಕದ ಅಲ್ವಾ? ಸದ್ಯ ಹೊರಗಡೆ ಬಂದೆ ಈ ಜನ್ಮದಿಂದ, ಅವನ ತಿರುವಡಿಯಲ್ಲಿ ಹೋಗಿ ಸೇರಿದೆ ಅಷ್ಟೇ ಅಲ್ವಾ? ಸೊ ಬೇರೆಯವರು ಕೊಡುವಂತಹ ಶಿಕ್ಷೆನು ನನಗೆ ರಕ್ಷೆ ಅಲ್ಲ, ಸುಡುವ ಬೆಂಕಿ. ಅವನು ಕೊಡುವ ಶಿಕ್ಷೆ ಇದೆಯಲ್ಲ, ಅದೂ ನನಗೆ ರಕ್ಷೆ. ಒಪ್ಕೋತೀರಾ? ಇದಲ್ವಾ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ. ಯಾವುದೇ ಸಂದರ್ಭದಲ್ಲೂ ಯಾವುದೇ ತರದಲ್ಲೂ ನೀನೇ ರಕ್ಷಕ, ಒನಕೇನ ಉರಿಯವನ್, ನೀದಾ ರಕ್ಷಿಸುವವನು ಅನ್ನೋ ಒಂದು ದೃಢವಾದ ಅಚಲವಾದ ನಂಬಿಕೆ. ನೆಕ್ಸ್ಟ್ 5ನೇದು ಬರ್ಕೊಳ್ಳಿ. ಗೋಪ್ತೃತ್ವ ವರ್ಣನಂ ತಥಾ. ಗೋಪ್ತೃತ್ವ ಪಾಗೆ ತಾವತ್ತು, ಗೋಪ್ತೃತ್ವ ಅರ್ಕಾವತ್ತು, ಗೋಪ್ತೃತ್ವ ವರ್ಣನಂ ತಥಾ. ಗೋಪ್ತೃತ್ವ ವರ್ಣನ ಅಂದ್ರೆ ಏನು? ಯಾರಿಗಾದ್ರೂ ಎನಿ ಐಡಿಯಾ? ಗೋಪ್ತೃತ್ವ ವರ್ಣನಂ ತಥಾ. ಇದು ಸ್ವಲ್ಪ ಟೆಕ್ನಿಕಲ್ ವರ್ಡ್ ಇದು. ತಾಯಿನೂ ಬ್ರೆಸ್ಟ್ ಫೀಡ್ ಮಾಡೋದಂತೆ, ಹಾಲ್ ಕೊಡೋದಂತೆ. ಅದ್ ಮಗು ಅಳ್ಳಿಲ್ಲ, ಕಿಲ ಅಂತ ನೆಮ್ಮದಿಯಾಗಿ ಆಟ ಆಡ್ಕೊಂಡು ಅದ್ರ ಪಾಡ ತೊಟ್ಲಲ್ಲಿದೆ ಅಂದ್ರೆ ಅವಳೇನ್ ಅನ್ಕೊಂಡ್ಬಿಡ್ತಾಳೆ, ಹೊಟ್ಟೆ ತುಂಬಿದೆ ನೋಡು ಎಷ್ಟು ಲಕ್ಷಣವಾಗಿ ಮಲಗಿದೆ ಅನ್ಕೊಂಡು ಸುಮ್ನಾಗ್ಬಿಡ್ತಾಳೆ ಅಲ್ವಾ? ತಾಯಿ ತನ್ನ ಹಾಲನ್ನ ಇಟ್ಕೊಂಡು ಏನಾದ್ರು ಮಾಡ್ತಾಳ? ತಾಯಿಗೆ ತಾಯಿ ಹಾಲು ವಿಷ ಅಲ್ವಾ? ತನ್ನ ಹಾಲು ಅವಳಗ್ ವಿಷ. ಅದು ಹೆಪ್ಪುಗಟ್ಟಿದ್ರೆ ತುಂಬಾ ಕಷ್ಟ, ಅವಳಗದು ವಿಷಪೂರಿತವಾಗುತ್ತೆ. ಅವಳಿರೋದೇ ಮಗುಗ್ ತಾಯಿ ಹಾಲು ಕೊಡಕ್ಕೇನೆ ಅಲ್ವಾ? ಆದ್ರ ಆ ಹಾಲನ್ನ ಹಿಗ್ಗಾಮುಗ್ಗ ಕೊಡಕ್ಕಾಗತ್ತಾ? ಕುಡಿದ್ಬಿಟ್ಟು ಅದಕ್ಕೆ ಇನ್ನೇನಾದ್ರೂ ಆಗತ್ತೆ, ನೋಡ್ಕೊಂಡು ಕೊಡ್ತಾಳೆ. ಅದು ಗಿತ್ರೆ ಮಾಡಿದ್ರೆ ಓಹೋ ಹೊಟ್ಟೆ ಅದಕ್ಕೆ ಹಸ್ತಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಇಲ್ದಿದ್ರೆ ಸುಮ್ನೆ ಕೊಡ್ತಾ ಇರ್ತಾಳ? ಆತರ ಕೊಡಲ್ಲ ಅಲ್ವಾ? ಯಾಕೆ ಹೇಳಿ? ಮಗು ಹತ್ರೇನೆ ತಾಯಿನೂ ಹಾಲು ಕೊಡೋದು. ಇಲ್ಲಿ ತಾಯಿ ಯಾರು? ಪರಮಾತ್ಮ. ಮಗು ಯಾರು? ನಾವು. ಗೋಪ್ತೃತ್ವ ವರ್ಣನೆ ಅವನ ಹತ್ರ ಮಾಡ್ಬೇಕು ಅಲ್ವಾ? ಅಂದ್ರೆ ಬರ್ಕೊಳ್ಳಿ, ಗೋಪ್ತೃತ್ವ ವರ್ಣನಂ ತಥಾ. ಕೇಳ್ಬೇಕು ಅಂತ. ಕೇಳ್ಕೋಬೇಕು. ಭಗವಂತ ನಮಗೆ ಕರುಣೆ ಮಾಡೋದಿಲ್ಲ. ಅವನ್ ಕೇಳೋವರೆಗೂ ಕರುಣೆ ಮಾಡಲ್ಲ. ಕರುಣಾಶಾಲಿನೇ ಅವನು. ಆದ್ರೂ ನಮ್ಮ ಜಿಜ್ಞಾಸೆಯನ್ನ ನೋಡಕ್ ಅವನಿಗೂ ಆಸೆ ಅಲ್ವಾ? ಕುಟ್ಟಿ 8 ಅಡಿ ಪಾಂಜ, ತಾಯಿ 16 ಅಡಿ ಪಾಯ ಬಿಟ್ಟಿಡು ಅಂತ ನಾವ್ ಹೇಳ್ತೀವಿ ಅಲ್ವಾ? 16 ಅಡಿ ಪಾಯು ಅಂತ. ಕುಟ್ಟಿ 10 ಅಡಿ ಪಾಂಜ, ತಾಯಿ 8 ಅಡಿ ಪಾಂಜ, ಕುಟ್ಟಿ 16 ಅಡಿ ಪಾಯು ಅಂತ. ಸಮಥಿಂಗ್ ಡಬಲ್ ಅಲ್ವಾ? ಕುಟ್ಟಿ 8 ಅಡಿ ಪಾಂಜ, ತಾಯಿ 16 ಅಡಿ ಪಾಂಜಡು. ಏನಕ್ಕ? ಮಕ್ಕಳು ಮಹಾ ಚುರುಕು ಅನ್ನೋ ಅರ್ಥದಲ್ಲಿ ಬರುತ್ತೆ ಅದು. ಕರೆಕ್ಟ್. ಆದ್ರೆ ಅದ್ ಹಾಯ್ಬೇಕು, ಹಾದು ತೋರ್ಸ್ಬೇಕು ಅಲ್ವಾ? ಅದೇ ಏನಂತ ಅಂದ್ರೆ ನೀನೊಬ್ಬನೇ ಇದೊಂದ್ರಲ್ಲಿ ನನ್ಗೆ ಏನಂತಂದ್ರೆ, ಇದು ಕಾಂಟ್ರಡಿಕ್ಟರಿ ಆಗ್ತಾ ಇಲ್ವಾ ಅಂತ ನನ್ಗನ್ಸತ್ತೆ. ಅಂದ್ರೆ ನೀನು ಭಗವಂತನ್ ಏನು ಕೇಳ್ಬೇಡ ಅಂತ ತಾನೇ ನಮಗ್ ಶರಣಾಗತಿ ಹೇಳ. ಎಲ್ಲ ಅವನಿಗ್ ನಿವೇದನೆ ಮಾಡ್ಕೊಂಡ್ಮೇಲೆ ನೀನೇನು ಕೇಳ್ಬೇಕಾಗಿಲ್ಲ, ನಂದೆಲ್ಲ ನಿಂದೆ ಅಂತ ಹೇಳ್ಬಿಡ್ತೀಯ ಭಗವಂತನ. ಹೇಳಿದ್ಮೇಲೆ ನಾನು ಬೇರೆಯವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಳೋ ಅಂತದ್ ಏನಂದ್ರೆ, ನಂದೆಲ್ಲ ನಿಂದೆ ಅಂತ ಹೇಳಿದ್ಮೇಲೆ ನಾವು ಭಗವಂತನ್ ಏನನ್ನೂ ಕೇಳಬಾರ್ದು ಅನ್ನೋಂತ ಅಷ್ಟೇ ಹೇಳಿರೋದಲ್ವಾ ನಮ್ಗೆ. ಅದ್ರಲ್ಲಿ ಗೋಪ್ತೃತ್ವ ವರ್ಣನಂ ತಥಾ ಅದ್ ಹೆಂಗೆ ಕಾಂಟ್ರಡಿಕ್ಟರಿ ಆಗಲ್ವಾ? ಅದು ಆಗಲ್ಲ. ಯಾಕಂದ್ರೆ ಯಾಕೆ ಆಗಲ್ಲ ಅಂದ್ರೆ, ಮಗು ಅತ್ತಂಗೆ ಭಗವಂತನ ಹತ್ರ ಕಾಪಾಡು ಅಂತ ಅಳ್ಬೇಕು. ಯಾರನ್ ಕಾಪಾಡು ಅಂತ, ಯಾರನ್ ರಕ್ಷಿಸು ಅಂತ? ನೀನೇ ರಕ್ಷಕ ಅಂತ ವಿಶ್ವಾಸ ಬೆಳೆಸ್ಕೊಂಡಿದೀನಿ,
ನನ್ನನ್ನ ನಾನ್ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ಅನ್ನೋದು ನನ್ಗೆ ಗೊತ್ತಾಗೋಗಿದೆ. ಆ ನಂಬಿಕೆ ಮೇಲೆ ನಾನು ಅಳ್ತೀನಿ ಈಗ ನಿನ್ ಹತ್ರ ಬಂದು. ಯಾರಿಗೋಸ್ಕರ ಅಳ್ತೀನಿ? ಜಗತ್ತಿಗೋಸ್ಕರ ಅಳ್ತೀನಿ. ನೀವೀಗ ರಕ್ಷಿಸಲ್ಪಟ್ಟಾಯ್ತು. 3ನೇ ಸ್ಟೆಪ್ ಅಲ್ಲೇ ನೀವ್ ರಕ್ಷಿಸಲ್ಪಟ್ಟಾಯ್ತು. ಯಾವಾಗ ನನ್ನನ್ನು ನಾನು ಕಾಪಾಡ್ಕೊಳಕ್ ಆಗಲ್ಲ, ಅವನೇ ಕಾಪಾಡ್ಕೋಬೇಕು ಅಂತ ರಕ್ಷಿಷ್ಯತೀತಿ ಮಹಾವಿಶ್ವಾಸ ನಿಮಗ್ ಬಂದಾಯ್ತೋ, ನೀವ್ ಕಾಪಾಡಲ್ಪಟ್ರಿ. ಈಗ ನಿಮ್ಮ ಬಗ್ಗೆ ನೀವ್ ಯೋಚನೆ ಮಾಡೋಂಗೆ ಇಲ್ಲ. ಯಾರ ಬಗ್ಗೆ ಯೋಚನೆ ಮಾಡ್ತೀರಾ? ಇನ್ನೂ ಒಂದಷ್ಟು ಜನ ಇದಾರಲ್ಲ, ಆ ಒಂದು ಗೋಪ್ತೃತ್ವ ವರ್ಣನೆ ಅಳ್ಬೇಕು ಭಗವಂತನ ಹತ್ರ. ಆ ಅಳು ಇಲ್ಲ ಅಂದಿದ್ರೆ ತಿರುವಾಯ್ಮೊഴಿ ಸಿಗ್ತಾ ಇರ್ಲಿಲ್ಲ. ಆ ಅಳು ಇಲ್ಲ ಅಂದಿದ್ರೆ 12 ಜನರ ಪ್ರಬಂಧಗಳು ಸಿಗ್ತಾ ಇರ್ಲಿಲ್ಲ. ಆ ಅಳು ಇಲ್ಲ ಅಂದಿದ್ರೆ ವಿವೇಕ ಚೂಡಾಮಣಿನೋ ಶಂಕರ ಭಗವತ್ಪಾದರ ದೈವತ್ತಿನ ಕುರುಳೋ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಆ ಅಳು ಇಲ್ಲ ಎಂದಿದ್ರೆ ಶ್ರೀಕೃಷ್ಣ ಲೀಲಾ ತರಂಗಿಣಿಯೋ ಮಧ್ವಾಚಾರ್ಯರ ದ್ವೈತ ಮತವೂ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಆಚಾರ್ಯರುಗಳು ಪರಮ ಕಾರುಣಿಕರು, ಅವ್ರಿಗೆಲ್ಲ ಮೋಕ್ಷ ಇಲ್ಲ ಅನ್ಕೊಂಡಿದ್ದೀರಾ? ಆದ್ರೂ ಅಳುವನ ಬಳಲಿ ವೇದಾಂತ ದೇಶಿಕರು, ಮಣವಾಳ ಮಾಮುನಿಗಳು, ಶಂಕರ ಭಗವತ್ಪಾದರು, ಮಧ್ವಾಚಾರ್ಯರು, ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ಈ ಗೋಪ್ತೃತ್ವ ವರ್ಣನದಲ್ಲೇ ಕಾಲು ಊರಿರೋದೆ. ಯಾಕೆ ಅಳ್ತಾರೆ? ರಾಘವೇಂದ್ರರೇ, ಹಿಂದಿನ ಜನ್ಮದಲ್ಲಿ ರಾಯರೇ ನೀವು ಏನಾಗಿದ್ರಿ? ಪ್ರಹ್ಲಾದರಾಗಿದ್ರಿ ಅಲ್ವಾ? ಈ ಜನ್ಮದಲ್ಲಿ ರಾಯರಾಗಿದ್ದೀರಾ. ನಿಮಗ್ ಮೋಕ್ಷ ಇಲ್ದೆ ಇನ್ಯಾರಿಗ್ ಮೋಕ್ಷ? ಆದ್ರೂ ಯಾಕೆ ಹಿಂಗ್ ಬಳಲಿ ಅಳದು ಅತ್ತು ಕರೆದು ಎಲ್ಲ ಮಗು ತರ ಆಡ್ತಾ ಇದ್ದೀರಾ ಅಂತ ಕೃಷ್ಣ ಕೇಳ್ದ. ಮೂಲರಾಮ ಕೇಳಿದಾಗ, ನನಗೋಸ್ಕರ ನಾನು ಆಡೋದೇ ಬೇಕಿಲ್ಲ ಕೃಷ್ಣ, ಮೂಲರಾಮೋ ವಿಜಯತೆ, ಬೇಕೇ ಇಲ್ಲ ನನಗೆ, ಜಗತ್ತಿಗೋಸ್ಕರ ನಾನು ಅಳ್ತಾ ಇದ್ದೀನಿ. Even if one Atma is there in this whole Jagat, these Acharya Purushas are existing. Because still everybody comes to your Mokshadhama, I cannot declare that I have come. ಅಲ್ವಾ? ಅಳ್ಬೇಕು, ಹೋಗಿ ಅಳ್ಳೇಬೇಕು. ನಮಗೋಸ್ಕರ ಅಳೋದಲ್ಲ, ನಮ್ಮನ್ನ ಬಿಟ್ಟು ನಾವು ಅಳ್ತೀವಿ. ಏಕೋ ಆತ್ಮಭಾವ ಅಂತ ಅಲ್ವಾ? ಉಷಾ ಅಕ್ಕನಿಗೆ ಮೋಕ್ಷ ಸಿಕ್ಬಿಟ್ರೆ ಸದ್ಯ ನನಗ್ ಸಿಕ್ತಲ್ಲ, ಕಾಲೆತ್ಕೊಂಡ್ ಹೋದೆ ಅಂತ ಅಲ್ಲ. ಮೋಕ್ಷ ಸಿಗುವಾಗಲೇ ಆ ಒಂದು ದುಃಖನೂ ಜೊತೆಯಲ್ಲಿ ಬರುತ್ತೆ. ನಮ್ಮವರನ್ನೆಲ್ಲ ಬಿಟ್ಟು ನಮ್ಗೆ ಮೋಕ್ಷ ಸಿಗ್ತಾ ಇದೆಯಲ್ಲ, ಇದು ನನಗೆ ಒಳಿತಾ ಅಂತ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ? ಎಲ್ಲರ ಪರವಾಗೂ ಅಳ್ತೀರಾ. ಅಳದೇ ಇರೋರು ಬೇಕಾದಷ್ಟು ಜನ ಇದಾರೆ ಅಜ್ಞಾನದಲ್ಲಿ, ಅದನ್ನ ನೀನ್ ನೋಡ್ಬೇಡ. ಈ ಅಳೋ ಒಬ್ಬಳಿಂದ ಬೇರೆಯವ್ರಿಗೂ ಮೋಕ್ಷ ಕೊಡು ಅಲ್ವಾ? ನಮ್ಮಾಳ್ವಾರ್ ಅಳಬೇಕು ಅನ್ನೋದೇ ಇಲ್ಲ. ನಾನು ಅವತ್ತಿನ ದಿನಾನು ಈ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ. ಉಯರ್ವರ ಉಯರ್ನಲಂ ಉಡೆಯವನ್ ಯವನವನ್ ಮಯರ್ವರ ಮದಿನಲಂ ಅರುಳಿನನ್. ಯವನವನೇ ಬೇಡ ಆಯ್ತಾ? ಪಾಶುರದಲ್ಲಿ 1/4 ಪಾಶು. ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಶಬ್ದ. ಮ್ಯೂಟ್ ಮಾಡ್ಕೊಳ್ಳಿ. ಉಷಾ ಅಕ್ಕ ಮ್ಯೂಟ್ ಮಾಡ್ಕೊಳ್ಳಿ. ಮಳೆ ಶಬ್ದ, ಸಿಕ್ಕಾಬಟ್ಟೆ ಮಳೆ, ಜೋರಾಗಿ ಮಳೆ ಬರ್ತಾ ಇದೆ. ಮ್ಯೂಟ್ ಮಾಡ್ಕೊಳ್ಳಿ. ಸೊ ಉಯರ್ವರ ಉಯರ್ನಲಂ ಉಡೆಯವನ್ ಯವನವನ್ ಮಯರ್ವರ ಮದಿನಲಂ ಅರುಳಿನನ್. 1/4 ಪಾಶುರ ಅಲ್ವಾ? ಪೂರ್ತಿ 1 ಅಲ್ಲ, 1/4 ಅಲ್ಲ, ಅದು ಏನೋ ಒಂದು ತುಣುಕು, 2 ಲೈನ್ ಅಷ್ಟೇ ಅಲ್ವಾ? ಅಷ್ಟ್ರಲ್ಲೇ ಅವ್ರಿಗೆ ಸಿಕ್ಬಿಡ್ತು ಮೋಕ್ಷ. ಅದನ್ನ 1200 ಪಾಶುರದವರೆಗೂ ಎಳ್ಕೊಂಡು ಹೋಗ್ತಾರೆ. ಅದಿಲ್ದೆ ತಿರುವಿರುತ್ತಂ ತಿರುವಾಶಿರಿಯಂ ಪೆರಿಯ ತಿರುವಂದಾದಿ ಬೇರೆ ಹೇಳ್ತಾರೆ. ಯಾರ್ಗೆ ಗೋಪ್ತೃತ್ವ ವರ್ಣನ ಇಲ್ಲೇ ಎಂದಿದ್ರೆ ಅಂತಹ ಕರುಣೆ ನಮಗ್ ಸಿಗ್ತಾ ಇತ್ತಾ? ಅದಕ್ಕೆ ಇವತ್ತಿಗೂ ನೋಡಿ ಕಾಂಚೀಪುರದಲ್ಲಿ ಅನುಸಂಧಾನ ಮಾಡುವಾಗ ಉಯರ್ವರ ಉಯರ್ನಲಂ ಉಡೆಯವನ್ಯವನವನ್ ಮಯರ್ವರ ಮದಿನಲಂ ಅರುಳಿನನ್ ನಿಲ್ಲಿಸ್ಬಿಡ್ತಾರೆ. ಒಂದು ಮಂಗಳಾರತಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ಉಯರ್ವರ ಉಯರ್ನಲಂ ಅಲ್ಲಿಂದ ಶುರು ಮಾಡ್ತಾರೆ. ಏನಕ್ಕಂದ್ರೆ ತನ್ನ ಆತ್ಮಕ್ಕೆ ಈ ರೀತಿ ಉಪದೇಶ ಮಾಡ್ಕೊಂಡು ಕಾಂಚೀಪುರದಲ್ಲಿ ಕೂತಿದ್ದಾರೆ ನಮ್ಮಾಳ್ವಾರ್. ವಿಶೇಷವಾದ ನಮ್ಮಾಳ್ವಾರಲ್ಲಿ ಮಾತ್ರ. ಆಳ್ವಾರ್ ತಿರುನಗರಿಲೂ ಅಭಯ ಹಸ್ತವನ್ನ ಹೊರಗಡೆನೆ ತೋರಿಸ್ತಾ ಇರೋದು. ಆದ್ರೆ ಈ ಹಂಸಾಸ್ಯ ಮುದ್ರೆಯನ್ನ, ಉಪದೇಶವನ್ನ ತನ್ನ ಹೃದಯಕ್ಕೆ ಮಾಡ್ಕೊಂಡು ಈ ರೀತಿ ಕೂತಿದ್ದಾರೆ. ಕಾಂಚೀಪುರದಲ್ಲಿ ಮಾತ್ರ ಆ ರೀತಿ ಅಲ್ವಾ? ಆ ತಿರುಮೇನಿಗೆ ಇವ್ರೇನ್ ಮಾಡ್ತಾರೆ ಅಂದ್ರೆ 2 ಮಂಗಳಾರತಿ. ಒಂದು ಕೊನೆಯಲ್ಲಿ ಎಲ್ಲಾ ದಿವ್ಯದೇಶದಲ್ಲೂ ನಡೆಯೋ ತರ, ಇನ್ನೊಂದು ಉಯರ್ವರ ಉಯರ್ನಲಂ ಉಡೆಯವನ್ ಯವನವನ್ ಮಯರ್ವರ ಮದಿನಲಂ ಅರುಳಿನನ್. ಅಲ್ಲೂ ಯವನವನ್ ಇಲ್ಲ,
ಅರುಳಿನನ್ ಅಷ್ಟೇ, ಅಲ್ಲಿ ಅರುಳದ, ಅವನಿಗೆ ಮೋಕ್ಷ ಸಿಕ್ಕಾಯ್ತು. ಇದಕ್ಕೆ ಮೇಲೆ ಇನ್ನೇನು ಮೋಕ್ಷ ಅವ್ರಿಗೆ ಬೇಕಿಲ್ಲ. ಆದ್ರೆ ನೆಕ್ಸ್ಟ್ ಬರುತ್ತಲ್ಲ, ಎಷ್ಟೋ 1200 ಪಾಶುರಗಳು, ತಿರುವಿರುತ್ತಂ ತಿರುವಾಶಿರಿಯಂ ಪೆರಿಯ ತಿರುವಂತಾದಿ, ಯಾರಿಗೋಸ್ಕರ ಆ ಗೋಪ್ತೃತ್ವ ವರ್ಣನೆಯನ್ನು ಮಾಡಿದ್ರು ಅವರು? ಫಾರ್ ಹೂಮ್ ಹಿ ಸ್ಟಾರ್ಟೆಡ್ ಕ್ರೈಯಿಂಗ್. ನನಗೊಬ್ಬನಿಗೆ ಮೋಕ್ಷ ಸಿಕ್ಕಿದ್ರೆ ಸಾಲ್ದು ಹೇ ಭಗವನ್ನೇ, ಎಲ್ಲಾರ್ಗೂ ಸಿಗಬೇಕು. ವಿಭೀಷಣ ಅಲ್ಲಿ ಇದಾನ್ ರಾಮ, ಎತ್ತನೆ ಅಂಜಡಿ ಪಾಂಜ ಅದು ರಾಮನ್ ಒಂದು ಬಂಡೆ ಮೇಲೆ ಕೂತಿದ್ದಾನೆ, ಸ್ಪಷ್ಟವಾಗಿ ಕೂತಿದ್ದಾನೆ. ಕೋದಂಡ ಹೋಗಿ ಇಟ್ಕೊಂಡು, ಶರಚಾಪವನ್ನು ಇಟ್ಕೊಂಡು, ನಾರ್ಮಡಿಯನ್ನು ಉಟ್ಕೊಂಡು, ಪಕ್ಕದಲ್ಲಿ ಕೈ ಕೊಟ್ಕೊಂಡು ಲಕ್ಷ್ಮಣ ನಿಂತಿದ್ದಾನೆ. ಸುಗ್ರೀವಾದಿಗಳೆಲ್ಲ ಕೆಳಗಡೆ ಕೂತಿವೆ, ಕಪಿಗಳೆಲ್ಲ ಅಲ್ವಾ. ಆದ್ರೂ ಹೆಂಗ್ ಬಂದ ಅವನು? ನಾನು ರಾಮನ ತಿರುವಡಿಲಿ ಹೋಗಿ ಬೀಳ್ತೀನಿ ಅಂತ ಬರ್ಲಿಲ್ಲ ಅಲ್ವಾ. ನಾನು ಅಳ್ತೀನಿ, ಕಾಪಾಡೋದೋ ಬಿಡೋದೋ ನಿನ್ನಿಷ್ಟ, ಆ ರೀತಿ ಬಂದ ಅವನು ಅಲ್ವಾ. ತೋರಿಸ್ತಾನೆ ವಿಭೀಷಣ 5ನೇ ಲಕ್ಷಣವನ್ನ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ, ಹೇ ಸುಗ್ರೀವ, ಹೇ ಹನುಮನ್ನೇ, ದಯವಿಟ್ಟು ಹೋಗಿ ರಾಮನಿಗೆ ಹೇಳಿ ನಾ ಬಂದಿದ್ದೀನಿ, ಅಳ್ತಾ ಇದ್ದೀನಿ, ನಾನು ಗೋಪ್ತೃತ್ವ ವರ್ಣನವನ್ನ ತೋರಿಸ್ತಾ ಇದ್ದೀನಿ, ನಾನು ನನಗ್ ಬೇಕು ಹಾಲು ಅಂತ ನಾ ಅಳ್ತಾ ಇದ್ದೀನಿ ಅಲ್ವಾ. ಯಾಕೆ ನೀನೇ ಕೇಳ್ಬೋದಲ್ಲ. ಅಂದ್ರೆ ಆಚಾರ್ಯ ಮುಖೇನ ನಾವೆಲ್ಲ ಅಳ್ಬೇಕು. ಇಲ್ಲಿ ನೀವು ಹೇಳಿದಂಗೆ ಆಚಾರ್ಯ ಇಸ್ ಮ್ಯಾಂಡೇಟ್ರಿ. ಹಾಗಾದ್ರೆ ನೀ ಹೇಳದಿಯಲ್ಲ ಶರಣಾಗತಿಯಲ್ಲಿ ಕೆಲವ್ರಿಗೆ ಆಚಾರ್ಯರೇ ಇಲ್ಲ ಅಂತ, ಅವಾಗ ಏನು ಅಂದ್ರೆ ನಿಮ್ಮ ಅಳುವೆ ನಿಮಗೆ ಆಚಾರ್ಯ, ನಿಮ್ಮ ಕೂಗಿದೆಯಲ್ಲ ಆ ಕೂಗೆ ನಿಮಗೆ ಆಚಾರ್ಯರ ತರ ವರ್ತಿಸುತ್ತೆ. ಗೊತ್ತಾಯ್ತಾ? ಬರ್ಕೊಳ್ಳಿ. ಗೋಪ್ತೃತ್ವ ವರ್ಣನ. ನನ್ನನ್ನು ರಕ್ಷಿಸು ಎಂಬ, ನನ್ನನ್ನು ರಕ್ಷಿಸು ಎಂಬ, ನನ್ನನ್ನು ರಕ್ಷಿಸು ಎಂಬ ಎಂಬ ಕೂಗು ಅಥವಾ ಮೊರೆ, ಅದರ ಪ್ರಕಾರ ಪ್ರಾರ್ಥನೆ, ಅದರ ಪ್ರಕಾರ ಪ್ರಾರ್ಥನೆ, ಅದರ ಪ್ರಕಾರ ಪ್ರಾರ್ಥನೆ. ಅದರ ಪ್ರಕಾರ ಸ್ತ್ರೀಯ ಅನ್ನೋ ಒಂದು ವಿಶ್ವಾಸ ಏನೇ ಇದ್ರು ನನ್ನಿಂದ ಆಗೋದೇನು ಅಲ್ವಾ. ಯಾವುದೋ ಒಂದು ಹಣಕಾಸಿಗೆ ಪದವಿಗಳೋದಲ್ಲ, ಕಾಮನೆಗಳಿಲ್ದೆ, ಫಲವನ್ನ ಇಲ್ದೆ, ಎಕ್ಸ್ಪೆಕ್ಟ್ ಮಾಡದೆ ಭಗವಂತನಲ್ಲಿ ಶರಣಾಗತಿ ಮಾಡೋದು ಇದೆ. ಯಾಕಂದ್ರೆ ನಿಮಗ್ ಬಂದಾಯ್ತು ಮೋಕ್ಷ. ಐ ಆಮ್ ನಾಟ್ ಬಾದರ್ ಅಬೌಟ್ ಮೈ ಸೆಲ್ಫ್, ಬಟ್ ಐ ಆಮ್ ಬಾದರ್ ಅಬೌಟ್ ವಿಶ್ವ ಕುಟುಂಬ, ವಿಶ್ವ ಭಾವನ ಅಲ್ವಾ. ಪರಮಾತ್ಮನ ಭಕ್ತರೆಲ್ಲ ಹಂಗೆ ಇರೋದು ಅಲ್ವಾ. ಈಗ ಯಾವುದೇ ಆಚಾರ್ಯರುಗಳು ಆಳ್ವಾರುಗಳು ತಮಗ್ ಮೋಕ್ಷ ಸಿಕ್ತು ಅಂದ್ರೆ ಕೈ ಒರ್ಸ್ಕೊಂಡು ಹೋಗಿರೋರು. ಬೋಂಡ ತಿಂದು ಹೋಟ್ಲಲ್ಲಿ ಚಪ್ಪರ್ಸ್ಬಿಟ್ಟು ನಾವು ಕೈ ಒರ್ಸ್ಬಿಟ್ಟು ಬರ್ತೀವಲ್ವಾ, ಆತರ ನನ್ ಕತೆ ಮುಗಿದ್ ಬಿಡು, ಯಾರ್ ಹೊಟ್ಟೆ ತುಂಬಿದ್ರೆ ನನ್ಗೇನು ಬಿಟ್ರೆ ನಂಗೇನು ಅಂತ ನಾವು ಬರಲ್ವಾ. ಬರ್ಲೇಬೇಕು, ವಿಧಿ ಇಲ್ಲ. ಬರೋರ್ ಹೊಟ್ಟೆ ಎಲ್ಲ ನಾವು ತುಂಬಸಕ್ ಆಗತ್ತಲ್ಲೇ. ಇದು ಇಹಲೋಕದ ಒಂದು ಸಮಾಜದ ಕಟ್ಟುಪಾಡು ಹಂಗಿದೆ ಅಲ್ವಾ. ನನ್ನ ಸಂಸಾರ ನಾವು ಉದ್ಧಾರ ಮಾಡ್ಬೇಕು. ಒಂದಿಷ್ಟು ಆಸ್ತಿಲಿ, ಒಂದಿಷ್ಟು ಡೊನೇಷನ್, ಒಂದಿಷ್ಟು ನನ್ನ ಹೆಂಡತಿ ಮಕ್ಕಳಿಗೆ, ಒಂದಿಷ್ಟು ನನ್ನ ಲೋಕೋಪಯುಕ್ತವಾಗಿ, ಆದ್ರೂ ಒಂದಿಷ್ಟು ನನ್ನ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಇಟ್ಕೋತೀವಿ ಅಲ್ವಾ. ನಾನೆಲ್ರನ್ನೂ ಉದ್ಧಾರ ಮಾಡಕ್ ಹೋದ್ರೆ ನಾನೇ ಕೈ ಬರದಾಗ್ತೀನಿ. ಇದೆಲ್ಲ ಲೋಕ ವ್ಯವಹಾರ. ಆದ್ರೆ ಮೋಕ್ಷದ ವ್ಯವಹಾರ ಬೇರೆ. 10 பேர் சொர்க்கத்துக்கு போறான்னா அதை விட என்ன ಪ್ರಾಪ್ತಿ ಏನಕ್ಕೆ? ಅದದ ವೈಕುಂಠ ಪ್ರಾಪ್ತಿ. ಗೋಷ್ಠಿ ಪೂರ್ಣರ ಬಂದು ಎದುರುಗೊಳ್ತಾರೆ.